ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧುವು ಆತ್ಮೈವ ರಿಪುರಾತ್ಮನಃ. ಮಹಾತಪಸ್ವಿ ಮಹಾಲಿಂಗೇಶ್ವರರನ್ನ ಹಾಗೂ ಶಿವಲಿಂಗೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ಗುರುದೇವ ಹಾಗೂ ಗುರುವಳಿಯರ ಪವಿತ್ರ ಪಾದಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನಲಂಕರಿಸಿದ ಪರಮ ಪೂಜ್ಯ ಹಿಟ್ನಾಳದ ಸಿದ್ದೇಶ್ವರ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ. ಯಾರ್ಯಾರು ಶರಣಾರ್ಥಿ ಅಂದಿರಿಲ್ಲ ಅವ್ಯಾರು ಹೋಗುತ್ತನ ನಾ ಏನು ಮಾತಾಡಂಗಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂಗ, ಮಕ್ಕಳು ಕೂತವ್ರ ಜೊತೆ ಮಾತಾಡಂಗಿಲ್ಲ. ಶರಣಾರ್ಥಿ ಹಂಗ ಪ್ರತಿಜ್ಞೆ, ದೇವರಿಗೆ ಪ್ರತಿಜ್ಞೆ ಮಾಡಿದ. ನಾವೆಲ್ಲರೂ ಮಹಾಲಿಂಗೇಶ್ವರರ ಚರಿತ್ರೆಯನ್ನ ನೋಡ್ತಾ ಇದ್ದೀವಿ. ಇವತ್ತು ಪೂಜ್ಯರು ಬೇರೆ ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ಹೋದ ಕಾರಣಕ್ಕಾಗಿ ನಾವು ಬಂದಿದ್ದೀವಿ. ಎಲ್ಲ ಯೋಗಿಗಳು, ತ್ಯಾಗಿಗಳು, ಸಂತರು ಈ ನಾಡಿಗೆ ಯಾಕೆ ಬಂದ್ರು ಅಂತಂದ್ರೆ ನಮ್ಮನ್ನ ಉದ್ಧರಿಸುವುದಕ್ಕಾಗಿ ಬಂದವರು. ಸುಮ್ಮ ಅವರು ಪವಾಡ ಮಾಡಿ ತಮ್ಮ ಶಕ್ತಿ ಎಷ್ಟೈತಿ ತೋರಿಸಿ ಹೋಗೋಕೆ ಬಂದವರಲ್ಲ, ಮನುಷ್ಯ ಕುಲವನ್ನ ಉದ್ಧರಿಸೋಕೆ ಬಂದವರು. ಮನುಷ್ಯನೊಳಗಿರುವ ಅಹಂಕಾರವನ್ನ ಕಳಚಿ ಅವನಿಗೆ ಜ್ಞಾನದ ಬೆಳಕನ್ನ ತುಂಬಿದವರು ಯೋಗಿಗಳು, ತ್ಯಾಗಿಗಳು. ಅಹಂಕಾರ ಮನುಷ್ಯನನ್ನ ದುಃಖಕ್ಕೆ ಈಡು ಮಾಡುತ್ತೆ. ನಮ್ಮೊಳಗಿರುವ ಅಹಂಕಾರ ಸ್ವಲ್ಪ ಸೌಂಡ್ ಕಮ್ಮಿ ಇದೆ, ಬಹಳ ದೊಡ್ಡ ದುಃಖವನ್ನ ಅದು ನಮಗೆ ಕೊಡುತ್ತೆ. ಅಹಂಕಾರ ಒಂದು ಸಂಸ್ಕೃತದಲ್ಲಿ ಶ್ಲೋಕ ಹೇಳ್ತಾರೆ, ಯೌವನಂ ಧನ ಸಂಪದಂ ಪ್ರಭುತ್ವಂ ಅವಿವೇಕಂ. ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಯೌವನ, ಧನ, ಸಂಪತ್ತು, ಪ್ರಭುತ್ವ ಏಕೇಹ ಅವಿನಾಶಿನಂ. ಇವು ಒಂದ ಬಂದ್ರ ಬಹಳ ಅಹಂಕಾರ ತರ್ತಾವ, ಮತ್ತ ಎಲ್ಲಾ ನಾಲ್ಕು ಕೂಡಿ ಬಂದ್ರ ಹೆಂಗ ಅಂತ ಈ ಶ್ಲೋಕದಾಗ ಮಹಾತ್ಮರು ಹೇಳಾಕತ್ತಾರೆ. ಬರೀ ಯೌವನ ಬಂದ್ರ ಮನುಷ್ಯಗ ಅಹಂಕಾರ ಬರುತ್ತೆ, ಮತ್ತ ಯೌವನದ ಜೊತೆಗೆ ಧನ ಬಂತು, ಸಂಪತ್ತು ಬಂತು, ವಿದ್ಯಾ ಬಂತು ಅಂತಂದ್ರ ಅವನು ಹಿಡಿಲಾರದ ಸಾಲು. ನೋಡಿ, ಬಹಳ ಯೌವನ ತಾರುಣ್ಯದ ಹುಡುಗರಿಗೆ ನಾವು ಹಿರಿಯರ ಬುದ್ಧಿ ಮಾತು ಹೇಳಕ್ ಹೋಗ್ತಾರೆ ಮನ್ಯಾಗ. ನೀನ್ ಹೇಳ್ತೀಯ, ನನಗೆಲ್ಲ ಗೊತ್ತೈತಿ ತಮ್ಮ, ಅಟ್ಟು ಜೋರು ಹೊಡಿದಲ್ಲೋ ಗಾಡಿ, 40-30 ಅಟ್ಟ ಹೋಗು ಅಂತ ಹೇಳ್ತಾರ ಅಪ್ಪ ಅವ. ನಾವು ಹೊಡೆದ್ರೆ 80 ಮ್ಯಾಲ 100 ಮ್ಯಾಲ ಅಂತ ನಾವು. ಯಾಕ? ಯೌವನದ ಮದ ಅಹಂಕಾರ ಒಳಗೆ ಸುಳಿತಾ ಇದೆ. ಪಕ್ಕನ 80 ಹೊಡಿತಾನ, 90 ಹೊಡಿತಾನ, ಹಿಂದ ಅವನ್ ಹಿಂದೋಗಿ ಕೂತಿರ್ತಾನ. ಯಾರ? ಗೆಳೆಯ. ಅವಂದು ಅದ ವಯಸ್ಸ. ಅವನ್ ಹೇಳ್ತಿರ್ತಾನ, ಹಿಂಗ ಹೋಗ್ಲಿ ಅಂತ ದುಬ್ಬ ಚಪ್ಪಡಿಸ್ತಾನ. ಹೋಗಲಿ ಇಬ್ರು ಕೂಡಿ ಹೋಗೇ ಬಿಡ್ತಾರ. ಕೇಳಲ್ದ ಹೋಗಿ ಬಿಡುತ್ತಾರೆ. ಒಂದಿಷ್ಟು ಕಡಿಮೆ ಆಗಬೇಕಲ್ಲ ಒಳಗಿರುವ ಅಹಂಕಾರ. ಹಂಗೆ ಧನ ಬಂದರು ಹಂಗೆ, ಸಂಪತ್ತು ಬಂದರು ಹಾಗೆ, ಬುದ್ಧಿವಂತಿಕೆ ಬಂದರು ಹಾಗೆ. ಇವೆಲ್ಲ ಬಂದಾಗ ಒಂದಿಷ್ಟು ಮನುಷ್ಯ ಎಚ್ಚರದಿಂದ ಹೆಜ್ಜೆ ಇಡಬೇಕು. ಮತ್ತ ಅವು ಬರಬಾರದನ್ರಿ ನಮಗಂದ್ರ, ಬರಬಾರದಂತಲ್ಲ, ಬರಬೇಕು. ಯೌವನವೂ ಇರಬೇಕು, ಆಸ್ತಿಯೂ ಇರಬೇಕು, ವಿದ್ಯೆಯೂ ಇರಬೇಕು. ಆದ್ರೆ ಇದ್ದಾಗ ತಿಳಿದ ನಡಿಬೇಕು. ಇವು ಬಹಳ ಅಹಂಕಾರವನ್ನ ಹುಟ್ಟು ಹಾಕುವಂಥವು.
ಎಚ್ಚರದಾಗ ಹೆಜ್ಜೆ ಇಡಬೇಕಂತ ಮನುಷ್ಯನಿಗೆ ಗೊತ್ತಿರಬೇಕು, ತಿಳಿದಿರಬೇಕು ಒಂದಿಷ್ಟು. ಹಂಗೆ ಭಗವಂತ ಎಲ್ಲವನ್ನ ಕೊಡ್ತಾನೆ, ಕೊಟ್ಟ ನೋಡುತ್ತಾನೆ, ಹೆಂಗ ಇವುಗಳನ್ನ ಬಳಕೆ ಮಾಡ್ತಾನೆ ಅಂತ ಕೊಟ್ಟು ನೋಡುತ್ತಾನೆ ಆತ. ಒಂದು ಕಾಡಿನಲ್ಲಿ ಋಷಿಗಳ ಆಶ್ರಮ ಇತ್ತು. ಕಾಡಿನ ಮಧ್ಯೆ ಋಷಿಗಳ ಆಶ್ರಮ. ಆ ಋಷಿಗಳ ಆಶ್ರಮದಲ್ಲಿ ಋಷಿಗಳು ಒಬ್ಬರೇ ಇದ್ರು. ದಿನ ಅವರು ಶಿಷ್ಯರು ಪಕ್ಕದ ಹಳ್ಳಿಯಿಂದ ಶಿಷ್ಯರು ಬರ್ತಿದ್ರು, ಪಾಠ ಕೇಳಿ ಮತ್ತು ಹಳ್ಳಿಗೆ ಹೋಗ್ತಿದ್ರು. ಋಷಿಗಳು ಪಾಠ ಹೇಳ್ಕೊಡ್ತಿದ್ರು, ಸಂಸ್ಕೃತದ ಉಪನಿಷತ್ತುಗಳ ಪಾಠ ಹೇಳ್ಕೊಡ್ತಿದ್ರು. ಒಂದು ದಿನ ಋಷಿಗಳು ಆಶ್ರಮದಾಗ ಒಳಗ ಕೂತಾರ, ತಮ್ಮ ಗುಡಿಸಲ್ದಾಗ ಕೂತಾರ. ಹೊರಗಿಂದ ಒಂದು ಇಲಿ ಓಡ್ಕೋತ ಬಂತು. ಜೋಶ ಗಾಬರಿಯಿಂದ ಓಡ್ತಾ ಓಡ್ತಾ ಇಲ್ಲಿ ಬಂತು. ಋಷಿಗಳು ಕೇಳ್ತಾರ, ಯಾಕೋ ಇಷ್ಟು ಓಡಿ ಬರಾಕತ್ತೀಯ, ತೇಕ್ ಹಚ್ಕೊಂಡು ಬರಾಕತ್ತೀಯ, ಯಾಕೋ ಅಂತ ಇಲಿಯನ್ನ ಕೇಳ್ತಾರೆ ಋಷಿಗಳು. ಆ ಇಲಿ ಹೇಳ್ತತಿ, ಗುರುಗಳ, ನಾನು ಹೊರಗ ಹೋಗಿದ್ದೆ, ಮತ್ತ ಅಲ್ಲೊಂದು ಬೆಕ್ಕಿತ್ತು, ನನ್ನ ಅಟ್ಟಿಸ್ಕೊಂಡು ಬಂತು ಗುರುಗಳೇ. ಅದಕ್ಕೋಸ್ಕರ ನಿಮ್ಮ ಆಶ್ರಯವನ್ನ ಬಯಸಿ ನಾನು ಓಡ್ಕೋತ ಬಂದೆ ಗುರುಗಳೇ ಅಂತ ಆ ಇಲಿ ಹೇಳುತ್ತೆ ಗುರುಗಳಿಗೆ. ಅವಾಗ ಗುರುಗಳು ಹೇಳ್ತಾರ, ನೀ ಇಲ್ಲೇ ಇರಪ್ಪ ಅಂತ ಹೇಳ್ತಾರೆ. ಇಲ್ಲೇ ಇದ್ರು ಅದು ನೀವು ಯಾವಾಗಾರ ಹೊರಗೆ ಹೋದಾಗ ನಾನು ಹಿಡ್ಕೊತ್ತಂದ ಹೆಂಗ ಮಾಡುದ್ರಿ ಗುರುಗಳ ಅಂತ ಇಲಿ ಹೇಳುತ್ತೆ. ಅವಾಗ ಗುರುಗಳಂತಾರ, ಆ ಬೆಕ್ಕ ನಿನ್ನನ್ನ ಹಿಡ್ಕೊತತಿ ಅಂದ್ರ ಏನು ಮಾಡೋದು ಅಂತಂದ್ರ, ನಿನ್ನನ್ನ ನಾನು ಬೆಕ್ಕ ಮಾಡ್ತೀನಿ ಅಂತ ಆ ಕಮಂಡಲದಾಗ ನೀರು ತೆಗೆದು ಇಲಿಗೆ ಸಿಂಬಡಿಸ್ತಾರ. ಅದು ಇಲಿ ಬೆಕ್ಕಾಗಿ ಬಿಡುತ್ತೆ. ಅಲ್ಲೇ ಆಶ್ರಮದಾಗ ಇರುತ್ತೆ. ಒಂದು 4-5 ದಿವಸ ಆಗಿರುತ್ತೆ. 4-5 ದಿವಸ ಆದಾಗ ಮತ್ತೆ ವಾಕಿಂಗಕ್ಕಂತ ಹೊರಗೆ ಹೋಗಿರುತ್ತೆ. ಆಶ್ರಮವನ್ನ ಬಿಟ್ಟು ಹೊರಗೆ ಹೋಗಿರುತ್ತೆ. ಗುರುಗಳು ಮತ್ತೆ ಅಲ್ಲೇ ಕುತ್ಕೊಂಡಿರ್ತಾರ ಆಶ್ರಮದ ಒಳಗ. ಮತ್ತೆ ಓಡ್ಕೋತ ಬರ್ತತಿ, ಮತ್ತೆ ತೇಕೋತ ಬರ್ತತಿ, ಗಾಬರಿ ಬಿದ್ದಿರ್ತತಿ ಬೆಕ್ಕು. ಅವಾಗ ಕೇಳ್ತಾರೆ ಗುರುಗಳು, ಯಾಕೋ ಇವತ್ತ್ಯಾಕೆ ಇಷ್ಟು ಗಾಬರಿ ಬಿದ್ದೀಯಾ, ಮತ್ತ ಬೆವರೆಲ್ಲ ಸೋರಾಕತೈತಿ, ಯಾಕೆ ಇಷ್ಟೊಂದು ಭಯ ನಿನಗಂತ ಕೇಳಿದಾಗ ಆ ಬೆಕ್ಕ ಹೇಳ್ತತಿ, ಗುರುಗಳ, ನೀವೇನ ನನ್ನನ್ನ ಇಲಿ ಇದ್ದವನು ಬೆಕ್ಕ ಮಾಡಿದ್ರಿ, ಬೆಕ್ಕ ಹಿಡಿಬಾರದಂತ ಬೆಕ್ಕ ಮಾಡಿದ್ರಿ, ಆದ್ರೆ ಇವತ್ತು ಒಂದು ನಾಯಿ ನನ್ನನ್ನ ಅಟ್ಟಿಸಿಕೊಂಡು ಬಂತು ಗುರುಗಳೇ ಅಂತ ಹೇಳ್ತು. ಅವಾಗ ಗುರುಗಳಂದ್ರು, ಹೌದನ, ಆಯ್ತು ಅಂತ ಮತ್ತೆ ಕಮಂಡಲದಾಗ ನೀರು ತಗೊಂಡ್ರು, ಸಿಂಬಡಿಸಿ ಬಿಟ್ರು. ನೀನು ಇನ್ನು ಮುಂದೆ ನಾಯಿ ಆಗು ಅಂತ ಹೊರ ಕೊಟ್ಟರು, ಸಿಂಬಡಿಸಿ. ನಾಯಿ ಆತು, ಯಾವುದು ಬೆಕ್ಕಿದ್ದದ ನಾಯಿ ಆತು. ಮತ್ತ ಅದು ಒಂದು ದಿವಸ ಹೊರಗೆ ವಾಕಿಂಗ್ ಹೋಗಿ, ನಾಯಿ ಬೇಟೆ ಆಡಕ್ ಹೋಗ್ಬೇಕಲ್ಲ, ಎಷ್ಟು ದಿನ ಒಳಕೊಂಡಿರ್ತೈತಿ. 5-6 ದಿನ ಆದ ತಕ್ಷಣ ಹೊರಗೆ ಹೋಗಿತ್ತು. ಮತ್ತ ಹಂಗ ತಿರುಗಿ ಓಡ್ಕೋತನ ಬಂತ ಆಶ್ರಮದಾಗ. ಗುರುಗಳ ಗಾಬರಿ ಆದ್ರ, ಯಾಕ ಇಲಿ ಇದ್ದವನು ಬೆಕ್ಕನ ಮಾಡಿದೆ, ಬೆಕ್ಕಿದ್ದವನ ನಾಯಿ ಮಾಡಿದೆ, ಮತ್ತಿದು ಓಡ್ಕೋತ ಭಯ ಪಟ್ಟು ಬರಾಕತ್ತಲ್ಲ ಅಂತ ಗುರುಗಳು ಕೇಳ್ತಾರೆ ನಾಯಿಯನ್ನ. ಯಾಕೋ ಇಷ್ಟ್ಯಾಕ ಭಯ ನಿನಗ, ಮತ್ ಇವತ್ತು ಏನಂತ ಹೇಳು ಅಂತ ಗುರುಗಳು ಕೇಳಿದಾಗ, ಅವಾಗ ಅಲ್ರಿ ಗುರುಗಳ, ಬೆಕ್ಕಿದ್ದವನನ್ನ ಹಿಡಿಬಾರ್ದು ಅಂತ ನಾಯಿ ಮಾಡಿದ್ರಿ ಸರಿ, ಆದ್ರೆ ಇವತ್ತೊಂದು ಹುಲಿ ನನ್ನನ್ನ ಅಟ್ಟಿಸಿಕೊಂಡು ಬಂತು ಗುರುಗಳೇ, ಅದಕ್ಕೋಸ್ಕರ ಭಯಪಟ್ಟು ಓಡಿ ಬಂದೆ ಗುರುಗಳೇ ಅಂತ ಹೇಳಿದಾಗ ಗುರುಗಳಂದ್ರು, ಕಾಡಿನ ರಾಜ ಯಾರು ಅಂತಂದ್ರೆ ಸಿಂಹ. ನಿನ್ನ ಅವರು ಇವರು ಇನ್ನು ಮುಂದೆ ಯಾರು ಕಾಡಬಾರದು, ರಾಜಾರೋಷವಾಗಿ ನೀನು ತಿರುಗಾಡಬಹುದು, ಹಂಗ ಹೊರ ಕೊಡ್ತಾನಂತ ಕಮಂಡಲದಾಗ ನೀರು ತೆಗೆದು ಸಿಂಹ ಆಗುವಂತ ಹೊರ ಕೊಟ್ಟು ಬಿಟ್ಟರು ಗುರುಗಳು. ಒಂದು ಆಜ್ಞೆ ಮಾಡಿದ್ರು, ನೀನು ಸಿಂಹ ಆದೆ, ಆದ್ರ ಒಂದು ನಿನಗ ಕರಾರ್ ಹಾಕತ್ತನ್ನ. ಏನು ಕರಾರು,
ನೀನು ಕೇವಲ ನನ್ನ ಶಿಷ್ಯರು ಪಾಠಕ್ಕೆ ಬರುವಾಗ ಆಶ್ರಮದ ಒಳಗೆ ಇರಬೇಕು, ಯಾವುದೇ ಕಾರಣಕ್ಕೂ ಹೊರಗೆ ಬರುವಂತಿಲ್ಲ ನೀನು. ಯಾಕಂದ್ರ ಸಹಜವಾದ ಸಣ್ಣ ಸಣ್ಣ ಮಕ್ಕಳಿರ್ತಾರ, ಸಿಂಹವನ್ನ ನೋಡಿದ್ರೆ ಭಯ ಪಟ್ಟ ಅಂಜಿ ಓಡಿ ಬಿಡ್ತಾರ, ಅವ್ರ ಪಾಠಕ್ಕೆ ಅಡೆತಡೆ ಆಗಿ ಬಿಡುತ್ತೆ. ಅದಕ್ಕೋಸ್ಕರ ಆಶ್ರಮದ ಒಳಗೆ ಇರಬೇಕು. ಹಂಗ ಒಂದ್ ವೇಳೆ ನಿನಗ್ ಹೊರಗೆ ಹೋಗಂಗ ಅನಿಸಿದ್ರ ಅವ್ರ ಪಾಠ ಮುಗಿದ ತಕ್ಷಣ, ಶಾಲೆ ಬಿಟ್ಟ ತಕ್ಷಣ ನೀನು ಹೊರಗೆ ಹೋಗಿ ಬರಬಹುದು ಅಂತ ಗುರುಗಳು ಅದಕ್ಕೆ ಆಜ್ಞೆ ಮಾಡಿದ್ರು, ಸಿಂಹನಿಗೆ ಆಜ್ಞೆ. ಅದು ಒಂದು 4 ದಿನ ಒಳಗ್ ಕೊಟ್ಟು ವಿಚಾರ ಬಂತು ಸಿಂಹ. ಏನು ವಿಚಾರ? ಅಲ್ಲ, ಕಾಡಿಗೆ ರಾಜ ನಾನು, ಇಡೀ ಕಾಡೇ ನನ್ನ ಮಾತನ್ನ ಕೇಳುತ್ತದೆ, ನಾಯಕ ಇವರು ಮಾತನ್ನ ಕೇಳಬೇಕು ಅಂತ ಸಿಂಹದೊಳಗ ಬಂತು. ಗುರುಗಳ ಮಾತನ್ನ ಯಾಕ ನಾ ಕೇಳಬೇಕು? ಅವರನ್ನೇ ಹರಿದು ತಿನ್ನುವ ಶಕ್ತಿ ನನ್ನೊಳಗಿದೆ, ನಿಜವಾಗಲೂ ಅವರೇ ನನ್ನ ಮಾತನ್ನ ಕೇಳಬೇಕು, ಅವ್ರ ಮಾತನ್ನ ಯಾಕೆ ಕೇಳಿ ಅಂತ ಅನ್ನಿಸಿಕಲಕ್ಕ. ಅಷ್ಟ ಅಲ್ಲ, ಎದ್ದ ಹೊರಗ ಬಂತು. ಗುರುಗಳು ಒಂದು ಕಲ್ಲು ಬಂಡೆ ಮೇಲೆ ಕುತ್ಕೊಂಡು ಪಾಠ ತಗೊಂಡಿದ್ರು ಮಕ್ಕಳಿಗೆ. ಹೊರಗಡೆ ಬಂತು, ಹುಡುಗರು ಎಲ್ಲ ನೋಡಿದರು, ಯಜ್ಞೋ ಬಿಜ್ಞೋ ಅಂತ ಓಡಿ ಬಿಟ್ಟರು ಮನೆ ಕಡೆ. ಗುರುಗಳಿಗೆ ಅನ್ನಿಸ್ತು, ಯಾಕೋ ನಿನಗೆ ಹೇಳಿದ್ನಿ, ಒಂದು ಗೆರೆ ಹಾಕಿ ಬಿಟ್ಟಿದ್ದೆ, ಒಂದು ನಿಯಮ ಹಾಕಿ ಬಿಟ್ಟಿದ್ದೆ, ಯಾಕ ಮೀರಿದಿ ಇವತ್ತು ಅಂತ ಕೇಳಿದಾಗ ಅದು ಹೇಳ್ತತಿ, ಅಲ್ರಿ ನಿಮ್ಮ ಮಾತು ನಾ ಯಾಕೆ ಕೇಳಬೇಕು? ಬಲಶಾಲಿಯಾದವನು, ಬಲಿಷ್ಠನಾದವನು, ಕಾಡಿಗೆ ರಾಜನಾದವನು ನಾನು, ನಿಜವಾಗಲೂ ನನ್ನ ಮಾತನ್ನ ನೀವು ಪಾಲಿಸಬೇಕು, ನಿಮ್ಮದ್ಯಾಕ ನಾ ಕೇಳಿ ಅಂತ ಆ ಸಿಂಹ ಹೇಳಿತು. ಅವಾಗ ಗುರುಗಳಂದ್ರು, ಹೌದನಪ್ಪ, ಆಯ್ತು ಅಂತ ಮತ್ತ ಕಮಂಡಲ್ದಾಗ ನೀರು ತಗೊಂಡರು. ಮೊದಲಿನಂತಾಗು ಅಂತ ಅದಕ್ಕೆ ಸಿಂಗಡಿಸಿಬಿಟ್ಟು ಇಲಿ ಆಗಿಬಿಟ್ಟು ಅಲ್ಲೇ ಮಕ್ಕಳು ಒಂದು ಬೆಟ್ಟ ನಿಂತಿತ್ತು, ಬಂದು ಹಿಡ್ಕೊಂಡು ಹೋಗಿ ಅಂದ್ರ ಚಪ್ಪಾಳೆ ಹೊಡೆಯೋದಲ್ಲ, ಇದು ಒಂದು ಸುಂದರವಾದ ಕತೆ. ಇದು ಭಗವಂತ ಒಂದಿಷ್ಟು ಕೊಡುತ್ತಾನೆ, ಐಶ್ವರ್ಯ ಕೊಡುತ್ತಾನೆ, ಒಳ್ಳೆ ವಿದ್ಯಾವಂತ ನೌಕರಿ ಮಾಡುವ ಮಕ್ಕಳನ್ನ ಕೊಡುತ್ತಾನೆ. ನನ್ನಂತ ಮಕ್ಕಳು ಯಾರು ಇಲ್ಲ, ನನ್ನಂತ ಸಾಹುಕಾರ ಊರಾಗ ಯಾವೂ ಇಲ್ಲ ಅಂತ ಒಂದಿಷ್ಟು ಅಹಂಕಾರ ಪಟ್ಟು ಬಿಟ್ಟರೆ ಕ್ಷಣ ಮಾತ್ರದಲ್ಲೇ ಮ್ಯಾಲಿರುವ ಯಮದೇವ ಒಬ್ಬ ಬಂದು ಹಿಡಿದುಕೊಂಡು ಹೋಗಿ ಬಿಡುತ್ತಾನೆ. ಅದಕ್ಕೋಸ್ಕರ ಅರಿಯಬೇಕಲ್ಲ ಮನುಷ್ಯ, ತಿಳಿಯಬೇಕಲ್ಲ. ಒಳಗಿರುವ ಅಹಂಕಾರವನ್ನ ಬಿಟ್ಟು ಬದುಕುವುದನ್ನ ಕಲಿಯಬೇಕು. ಸರಳವಾಗಿ ಬರುವುದಲ್ಲ ಅದು. ವಿದ್ಯೆ ಎನ್ನುವುದು ವಿನಯವನ್ನ ತಂದು ಕೊಡಬೇಕು. ವಿದ್ಯಾ ವಿನಯ ಸಂಪನ್ನೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ವಿದ್ಯೆ ಎನ್ನುವುದು ವಿನಯವನ್ನ ತಂದು ಕೊಡಬೇಕು, ಅಹಂಕಾರವನ್ನ ಹುಟ್ಟು ಹಾಕಬಾರದು. ಯಾವ ವಿದ್ಯೆ ಅಹಂಕಾರವನ್ನ ಹುಟ್ಟು ಹಾಕುತ್ತದೆಯೋ ಅದು ವಿದ್ಯೆ ಅಲ್ಲ, ವಿದ್ಯೆ ಅಲ್ಲ. ಕೆಲವು ಬಾರಿ ಆಕತಿ ನಮಗೂ, ನಾವು ಡಿಗ್ರಿ ಓದಿರ್ತೀವಿ, ನಮ್ಮಪ್ಪ ಹಬ್ಬಟ್ಟನವದನ ಅವಂಗ ತಿಳಿಯಂಗಿಲ್ಲ ಅಂತ ಹೇಳು ಮಕ್ಕಳು ಇರ್ತಾವ ಒಂದಿಷ್ಟು. ನಾ ಡಿಗ್ರಿ ಓದಿದ, ನಮ್ಮಪ್ಪ ಹೆಬ್ಬಟ್ಟಿನ, ಅವಂಗ ಸರಿಯಾಗಿ ತಿಳಿಯಂಗಿಲ್ಲ, ಮನಿ ವ್ಯವಹಾರ ಎಲ್ಲ ನಾನ ಮಾಡವಂತ ನಿಂತು ಬಿಡ್ತಾರೆ ಕೆಲವು. ಆದ್ರೆ ವಿದ್ಯೆಗಿಂತ ಶ್ರೇಷ್ಠವಾದದ್ದು ಅನುಭವ. ಯಾರು ಅನುಭವವನ್ನ ಹೊಂದಿರುತ್ತಾರೆಯೋ ಆತ ಪೂರ್ಣನಾದವನಾಗಿರುತ್ತಾನೆ. ವಿದ್ಯೆಗಿಂತ ಅನುಭವ ಮುಖ್ಯ. ಮತ್ತು ಅಹಂಕಾರವನ್ನ ಹುಟ್ಟು ಹಾಕುವ ವಿದ್ಯೆ ಬಹಳ ದಿನ ಉಳಿಯುವುದಲ್ಲ. ಅದು ಒಬ್ಬ ಪಂಡಿತ ಬಹಳ ತಿಳ್ಕೊಂಡಿದ್ದ, ಬಹಳ ಓದ್ಕೊಂಡಿದ್ದ, ಎಲ್ಲ ವೇದ ಉಪನಿಷತ್ತುಗಳನ್ನ ಕರತಲ ಮಲಕ ಮಾಡಿಕೊಂಡಿದ್ದ. ಹಂಗ
ಏನ್ ಯಾವ ಪುಸ್ತಕದಲ್ಲಿ ಯಾವ ಶ್ಲೋಕ ಕೇಳ್ತೀರಿ ಪಟ ಹೇಳಿಬಿಡ್ತಿದ್ದ, ಹಂಗ ಓದ್ಕೊಂಡಿದ್ದ. ಇನ್ನೊಂದಿಷ್ಟು ಜೋರು ಬಾಯಿ ಮಾಡಿ ಜಗಳಾಡಿಬೇಡಿ. ಕಿತ್ತಾಗಿನವ್ರು ಅತ್ತಾಗಿ ತಿರುಗಿ ನೋಡ್ತಾರ, ನಾವು ಒಂದಿಷ್ಟು ನೋಡ್ತೀವಿ. ಏನ್ ಅನ್ನೋದು ಗೊತ್ತಾಗಬೇಕಲ್ಲ ನಮಗ್. ನಿಮ್ಮ ಒಳಗ ಬಾಯಿ ಮಾಡಿದ್ರೆ ನಮಗ್ ಗೊತ್ತಾಗಂಗಿಲ್ಲ ಸುದ್ದಿ. ಕೇಳಿ ಇತ್ತಾಗ ನೋಡಿ ಹಂಗ ಇರುವ ಒಂದಿಷ್ಟು. ಅವಂಗ ಬಹಳ ಓದ್ಕೊಂಡಿದ್ದ ಪಂಡಿತ, ಎಲ್ಲ ಜ್ಞಾನ ಪಡ್ಕೊಂಡಿದ್ದ. ನನ್ನಂತ ಬುದ್ಧಿವಂತ ಮತ್ತೊಬ್ಬ ಇಲ್ಲ ಎನ್ನುವುದು ಒಳಗ್ ಹುಟ್ಟಿ ಬಿಟ್ಟಿತ್ತು. ಊರಿಂದ ಊರಿಗೆ ಹೊಕ್ಕಿದ್ದ, ಈ ಊರಾಗ ಯಾರ ನನ್ನ ಮೀರ್ಸು ಪಂಡಿತರ ಅದೀರಿ ಅನ್ನಂತ ಕೇಳುತ್ತಿದ್ದ. ಕೇಳಿ ಯಾರ ಪಂಡಿತರಿದ್ರ ಅವ್ರಿಗೆ ಸವಾಲುಗಳನ್ನ ಹಾಕ್ತಿದ್ದ, ಪ್ರಶ್ನೆಗೆ ಉತ್ತರ ಹೇಳು ಅಂತ ನಿಂದಿರ್ತಿದ್ದ. ಹಿಂದಿನ ಕಾಲದಾಗಿತ್ತದು. ಒಂದು ಊರಿನಿಂದ ಊರಿಗೆ ಪಂಡಿತರು ಹೋಗೋದು, ಆ ಊರನವ್ರನ್ನ ಗೆಲ್ಲೋದು, ಪ್ರಶಸ್ತಿ ತಗೊಂಡು ಹೋಗೋದು, ಹಿಂಗಿತ್ತು. ಅವ್ ಎಲ್ಲರಿಗೂ ಹಂಗ ಮಾಡ್ತಿದ್ದ. ಒಂದು ದಿನ ಮತ್ತೊಂದು ಊರಿಗೆ, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಬೇಕಾಗಿತ್ತು. ಅಲ್ಲೊಂದು ನದಿ ಹರಿತಾ ಇತ್ತು. ನದಿಯನ್ನ ದಾಟಿ ಮತ್ತೊಂದು ಹಳ್ಳಿಗೆ ಹೋಗಬೇಕಲ್ಲ, ಹೆಂಗ ಹೋಗಬೇಕು? ನಾವಿನಲ್ಲಿ ಹೋಗಬೇಕು, ನಾವಿಕನ ಸಹಾಯವನ್ನ ತಗೊಂಡು ಹೋಗ್ಬೇಕು. ನಾವ್ ಕರೆದ ತಕ್ಷಣ ಎಷ್ಟು ನಿನ್ನ ರೊಕ್ಕ, ಆ ದಂಡಿಗೆ ನನ್ನ ಬಿಡಬೇಕು ಎಷ್ಟು ಅಂತ ಕೇಳಿದ. ನಾವಿಕ ಹೇಳಿದ, ಒಂದು ಆಣೆ ಅಂತ ಹೇಳಿದ. ಅವತ್ತಿನ ಕಾಲಕ್ಕೆ ಇದ್ದು ಅಂತ ಇವತ್ತಿಲ್ಲ. ಆಣೆ ಅಂತಿದ್ದು, ಪೈಸಾ ಅಂತಿದ್ದು. ಒಂದು ಆಣೆ ಅಂತ ಹೇಳಿದ. ಹೇಳಂತೆ ಆಯ್ತು ಕೊಡ್ತಾನಂತ ಪಂಡಿತ ಅದ್ರಾಗ ಕೂತ 4-5 ಬುಕ್ಕಾಟ್ ತಗೊಂಡು ಬಂದಿದ್ದ. ಜೊತೆಗೆ ಇರ್ತಿದ್ದು 4-5 ಗ್ರಂಥಗಳು. ನಾವು ಕೂತ ಕುಂದರ್ಬೇಕಿಲ್ಲ ಅಂತಿದ್ದ. ಅಲ್ಲ, ನಿನಗೊಂದಿಷ್ಟು ಸಂಸ್ಕೃತ ಬರ್ತತೆ ಅಂತ ಕೇಳಿದ. ಯಾರನ್ನ? ನಾಯಕನನ್ನ. ಹೇಳಿದ, ಗುರುಗಳ, ನಾ ಸಾಲಿ ಮುಂದಲ್ಲ, ಹಿಂದೂ ಹಾಡಿಲ್ಲ, ನನಗೆಲ್ಲಿ ಸಂಸ್ಕೃತ ಬರುತ್ತದೆ ಗುರುಗಳೇ ಅಂತ ಹೇಳಿದ. ಎಷ್ಟು ದೊಡ್ಡದಿಯೋ ನೀನು, ಮತ್ತ ನಿನಗೊಂದಿಷ್ಟು ಲೆಕ್ಕ ಮಾಡಕ ಬರ್ತೈತೆ ಅಂತ ಕೇಳಿದ. ಹೇಳಿದ ನಾವಿಕ, ಅಲ್ರಿ ಗುರುಗಳ, ದಿನಕ್ಕೆ ಬರೋದನ 2 ಪೈಸಾ 3 ಪೈಸಾ ಬರ್ತತಿ. ಎಲ್ಲ ಕೂಡಿಸಿದ್ರ ಮತ್ತೆ ಲೆಕ್ಕ ಮಾಡುವಷ್ಟು ರೊಕ್ಕ ನನಗೆ ಬರಂಗಿಲ್ಲ. ಯಾಕೆ ಹಾಕಬೇಕ್ರಿ ಗುರುಗಳ? ಇಷ್ಟು ಬರ್ತತಿ, ಇಷ್ಟರಾಗ ಆನಂದವಾಗಿ ಅದನ್ನ ನಾನು ಲೆಕ್ಕ ಮಾಡುವಷ್ಟು ನಾ ಕಳಿಸಿಲ್ಲ ಗುರುಗಳೇ, ಲೆಕ್ಕವೂ ನನಗ ಬರೋದಿಲ್ಲ ಅಂತ ನಾವೀಗ ಹೇಳಿದ. ಏನೂ ಬರಂಗಿಲ್ಲ ಅಂದ್ರೆ ಎಷ್ಟು ದೊಡ್ಡದಿಯೋ ನೀನು ಮುಕ್ತಿಯನ್ನ ಪಡೆಯಲು ಯೋಗ್ಯನಾದವನಲ್ಲ ನೀನು. ಮತ್ ಅದು ಹೋಗ್ಲಿ ಬಿಡು, ವೇದ ಉಪನಿಷತ್ತುಗಳೇನಾದರೂ ಜ್ಞಾನ ಇದೆಯಾ ನಿನಗೆ ಅವುಗಳದ್ದು ಅಂತ ಕೇಳಿದ. ಅಲ್ರಿ ಗುರುಗಳ, ಸಂಸ್ಕೃತನ ಬರಂಗಿಲ್ಲ, ಲೆಕ್ಕನ ಬರಂಗಿಲ್ಲ ಅಂತ ಹೇಳಾಕತ್ತೇನೆ. ಆ ಉಪನಿಷತ್ತುಗಳ ಜ್ಞಾನ ನನಗೆಲ್ಲಿಂದ ಬಂದಿತು ಗುರುಗಳೇ? ಬರುವುದಿಲ್ಲ ಅಂತನಂತೆ ಅಷ್ಟಕ್ಕ ಮುಗಿಸಿದ್ರ ಮುಗಿದೋಗ್ತಿತ್ತು. ಅಲ್ಲ, ನಿನ್ನ ಜೀವಮಾನದಲ್ಲಿ ಯಾವತ್ತಿಗಾದರೂ ಒಂದು ಹೊಸ ಬಟ್ಟೆಯನ್ನ ತೊಟ್ಟಿದ್ದೀಯಾ ಅಂತ ಕೇಳಿದ. ಅವಾಗ ನಾವಿಕ ಹೇಳಿದ, ಅಲ್ಲ ಗುರುಗಳೇ, 4 ಮನ್ಯಾಗ ಮಕ್ಕಳದಾವ, ಬರುವ 3-4 ಪೈಸಾ ಬರ್ತತಿ, ಹೋಗಿ ಅವ್ರ ಹೊಟ್ಟೆಗೆ ಹಾಕೋದ್ರಾಗ ಜೀವನ ಸೌದ ಬಿಟ್ಟತಿ. ಎಲ್ಲಿಂದ ಹೊಸ ಬಟ್ಟೆಗಳನ್ನ ತಂದು ಉಡಲಿ ಗುರುಗಳೇ? ಒಮ್ಮೆಯೂ ಹುಟ್ಟಿಲ್ಲ. ಯಾರೋ ಅವರು ಇವರು ಬಿಟ್ಟು ಕೊಟ್ಟ ಬಟ್ಟೆಗಳನ್ನ ಉಟ್ಟು ಜೀವನ ಮಾಡುತ್ತಿದ್ದೇನೆ ಗುರುಗಳೇ ಅಂತ ಹೇಳಕತ್ತೀನಿ. ನಿನಗ ಏನೂ ಗೊತ್ತಿಲ್ಲ, ಒಂದಿಷ್ಟು ಜ್ಞಾನ ಇಲ್ಲ, ವಿದ್ಯೆ ನಿನ್ನೊಳಗಿಲ್ಲ ಅಂತ ಈ ಪಂಡಿತ ಹೇಳಕತ್ತೀವಿ. ಅಷ್ಟೊತ್ತೊಳಗೆ ನಾವು ನದಿಯ ಮಧ್ಯದಲ್ಲಿ ಬಂದಿತ್ತು. ಆ ನಾವಿಗೆ ಒಂದು ಚಿಕ್ಕ ತೂತು ಬಿದ್ದಿತ್ತು, ಒಳಗ ನೀರು ಬರಾಕತ್ತಿತ್ತು. ನಾವ್ಯಾಗ ಒಳಗ ನೀರು ಬರಾಕತ್ತಿತ್ತು. ಗುರುಗಳ, ಇಷ್ಟೊತ್ತನ ನನಗ ಅನೇಕ ಪ್ರಶ್ನೆ ಕೇಳಿರಿ,
ಯಾವ ನನಗೆ ಬರಂಗಿಲ್ಲ, ನಾನು ಒಂದು ಕೇಳ್ತೇನೋ ನಿಮಗದು ಬರ್ತೈತೆ ಅಂತ ಹೇಳ್ತೀನಿ. ಕೇಳು, ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೇ ಕೊಡುತ್ತೇನೆ. ಹಳ್ಳಿ ಹಳ್ಳಿಗೆ ಅನೇಕ ಪಂಡಿತರನ್ನ ಸೋಲಿಸಿ ಗೆದ್ದು ಬಂದವನು ನಾನು. ನೀ ಅಜ್ಞಾನಿಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡುವುದು ನನಗೇನು ಸುಲಭ? ಕೇಳು, ಕೊಟ್ಟು ಬಿಡುತ್ತೇನೆ ಉತ್ತರ ಅಂತ ಹೇಳಿ ಅವಾಗ ಅವಂದ ಕೈ ಮುಗಿದ. ಇಲ್ರಿ ನಿಮಗೆ ಈಸು ಬರ್ತೈತೇನೋ ಅಂತ ಕೇಳಿದ. ಅವಂದ ಈಸು ಅನ್ನೋದು ಹೆಂಗಿರ್ತೈತಿ ಅಂತ ಪುಸ್ತಕ ತೆಗಿಯಾಕತ್ತಿದ್ದ. ಅವ್ ಎಲ್ಲರ ಬರ್ದಾರ ನನ್ನ ಪುಸ್ತಕ ತೆಗಿಯಾಕತ್ತಿದ್ದ. ಅಲ್ಲ, ನನ್ನ ಪುಸ್ತಕದಾಗಿದ್ದ ಬಂದೇ ಇಲ್ಲಲ್ಲ, ಎಲ್ಲೂ ಇದು ಶ್ಲೋಕ ಉಚ್ಚಾರಣ ಆಗಿಲ್ಲ, ಎಲ್ಲಿ ಐತಿ ಅಂತ ಪುಸ್ತಕ ತೆಗಿಯಾಕತ್ತಿದ್ದ. ಅವಂದ, ನೀವು ಪುಸ್ತಕ ನೋಡ್ಕೊತ ನಿಂದರಿ, ನಾನು ಜಿಗಿಯುತ್ತೇನೆ, ದಂಡಿಯನ್ನ ಮುಟ್ಟುತ್ತೇನೆ ಅಂತ ಜಿಗದ. ಈಗ ಸಕಾಸ ನೀರು ತುಂಬಿ 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 ಮುನಿಗಿ ಹೋಗಿಬಿಡ್ತಿ. ಅವನು ಮುನಿಗಿದ, ನಾವು ಮುನಿಗಿತ್ತು. ಅವ್ ಈಸು ಬರ ದಂಡಿ ತಲುಪಿದ್ದ. ನಾವೀಗ ದಂಡಿ ತಲುಪಿ. ಹಂಗೆ ನಮ್ಮ ಜೀವನದಲ್ಲಿಯೂ ಒಂದಿಷ್ಟು ಬರುತ್ತವೆ. ಕೆಲವರಿಗೆ ವಿದ್ಯೆ ಇರುತ್ತೆ, ಕೆಲವರಿಗೆ ಸೌಂದರ್ಯ ಇರುತ್ತೆ, ಮತ್ತೆ ಕೆಲವರಿಗೆ ಅಧಿಕಾರ ಇರುತ್ತೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟು ಬಿಟ್ಟಿರುತ್ತಾನೆ. ನನಗ ಇದ ಐತಿ ಅಂತ ಅಹಂಕಾರವನ್ನ ಪಡಬಾರದು. ನನ್ನಂಗೆ ಯಾರಿಗೂ ಇಲ್ಲ, ಬಹಳ ಸುಂದರ ನಾನು, ನಮ್ಮ ಊರಾಗ ನನ್ನಷ್ಟು ಸುಂದರ ಮತ್ತೊಬ್ಬ ಇಲ್ಲ ಅಂತ ಅಣಬಾರದು. ಭಗವಂತ ನಿಮಗ ಸೌಂದರ್ಯ ಇಟ್ಟಿರಬಹುದು, ಇನ್ನೊಬ್ಬನಿಗೆ ಜ್ಞಾನ ಇಟ್ಟಿರಬಹುದು, ಇನ್ನೊಬ್ಬನಿಗೆ ಸಹನೆ ಇಟ್ಟಿರಬಹುದು. ಅದನ್ನ ಅರಿತು ನಡೆಯಬೇಕಲ್ಲ ಮನುಷ್ಯ. ಈ ಅಹಂಕಾರ ನೋಡಿ ಎಷ್ಟು ಸುಲಭ ಇದೆ. ಇದು ಅಂಗ. ಇದು ದೇವ ಎನ್ನುವವನು ಲಿಂಗ. ಈ ಅಂಗವನ್ನ ಲಿಂಗ ಮಾಡುವ ಶಕ್ತಿ ನಮ್ಮೊಳಗಿದೆ. ಅಂಗವನ್ನ ಲಿಂಗವನ್ನಾಗಿ ಹೇಗೆ ಮಾಡುವುದು ಗುರುಗಳೇ ಅಂದರೆ, ಆ ಮಧ್ಯೆ ಇರುವ ಒಂದು ಗೆರೆಯನ್ನ ತೆಗೆದು ಬಿಟ್ಟರೆ ಅಂಗವೇ ಲಿಂಗವಾಗಿ ಬಿಡುತ್ತೆ. ಅಂಗ ಮತ್ತು ಲಿಂಗ ಬರೆಯುವಾಗ ವ್ಯತ್ಯಾಸ ಬಹಳ ಇಲ್ಲ. ಆ ಮಧ್ಯೆ ಒಂದು ಗೆರೆ ಅಳಕಸಿ ಬಿಟ್ಟರೆ ಅದ ಲಿಂಗ ಆಗಿಬಿಡುತ್ತೆ. ಮತ್ತೆ ಗೆರೆ ಯಾವುದ್ರಿ ಗುರುಗಳೇ ಅದು ಅಂತ ಕೇಳಿದ್ರ, ಅಹಂಕಾರ ಎನ್ನುವ ಒಂದು ಗೆರೆಯನ್ನ ಅಳುಕಿಸಿ ಬಿಟ್ಟರೆ ಇದೇ ಅಂಗ ಲಿಂಗವಾಗಿ ಬಿಡುತ್ತೆ. ದೇಹವೇ ದೇವಾಲಯವಾಗಿ ಬಿಡುತ್ತೆ. ದೇಹವೇ ದೇವಾಲಯ. ದೇಹವನ್ನ ದೇವಾಲಯ ಮಾಡಿಕೊಳ್ಳಬೇಕಲ್ಲ. ಹೆಂಗೆ ಕಂಡರು ಯೋಗಿಗಳು, ತ್ಯಾಗಿಗಳು, ಶರಣರು ದೇವನನ್ನ ಅಲ್ಲಿ ಇಲ್ಲಿ ಮತ್ತೆಲ್ಲಿಯೋ ಕಾಣಲು ಹೋಗಲಿಲ್ಲ, ಬದಲಿಗೆ ತಮ್ಮೊಳಗೆ ಹುಡುಕಿಕೊಳ್ಳುವ ಪ್ರಯತ್ನ ಮಾಡಿದರು. ಅದಕ್ಕೋಸ್ಕರ ಈ ನಾಡನ್ನ ಬೆಳಗಿದರು, ಕಟ್ಟಿದರು. ನಾವು ಮಾತಾಡ್ತೀವಿ, ನಮ್ಮ ಮಾತುಗಳು ಮನೆಯನ್ನ ಮುರಿಯುತ್ತವೆ, ಒಂದು ಬಾಗಲ ಎರಡು ಬಾಗಲ ಮಾಡುತ್ತಾವ. ಮನಿ ಒಂದು ಬಾಗಲ ಎರಡು ಬಾಗಲ ಮಾಡುತ್ತಾವ. ಮನಸ್ಸುಗಳನ್ನ ಕಲ್ಮಶವಾಗಿ ಮಾಡುತ್ತವೆ. ಮತ್ತ ನಾವು ಮಾತಾಡೀವಿ, ನಮ್ಮ ಮಾತು ಹಿಂಗಾಗ್ಯಾವ. ಶರಣರು ಮಾತಾಡಿದರು, ಸಂತರು ಮಾತಾಡಿದರು, ಅವರ ಮಾತುಗಳು ವಚನಗಳಾದವು, ಜನರ ಮನಸ್ಸುಗಳನ್ನ ಕಟ್ಟಿದವು, ನಾಡನ್ನ ಬೆಳಗಿದವು. ನಮ್ಮ ಮಾತಿಗೂ ಮಹಾತ್ಮರ ಮಾತಿಗೂ ಇರುವ ವ್ಯತ್ಯಾಸ ಇದು. ಇಲ್ಲೊಂದು ಸುಂದರವಾದ ಕತೆ ಬರುತ್ತೆ, ಅದ್ಭುತವಾದ ಕತೆ, ಎಲ್ಲರೂ ಕೇಳಬೇಕಾದ ಕತೆ ಇದು. ಎಲ್ಲೋ ಅಲ್ಲಿ ಇಲ್ಲಿ ಬ್ಯಾರೆ ಊರಾಗ ನಡೆದ ಕತೆ ಅಲ್ಲ ಇದು, ನಮ್ಮ ಊರಲ್ಲೇ ನಡೆದ ಕತೆ ಇದು. ಮತ್ತ ನಮ್ಮ ಊರಾಗ ಅಂತಂದ್ರ 10, 15, 20, 30, 100 ವರ್ಷದ ಹಿಂದೆ ನಡೆದ ಕತೆ ಅಲ್ಲ ಇದು, ಇವತ್ತಿಗೂ ನಡೆಯುತ್ತಿರುವ ಕತೆ ಇದು. ಒಂದು ಊರಾಗ ಇಬ್ರು ಅತ್ತಿ ಮಾವ ಇದ್ರು. ವಯಸ್ಸಾಗಿತ್ತು ಬಾಳ. ಒಬ್ಬ ಮಗ ಇದ್ದ.
ಇಬ್ಬರಿಗೂ ಅನ್ನಿಸಿತು ತಂದೆ ತಾಯಿಗೆ, ಆ ಹುಡುಗನ ತಂದೆ ತಾಯಿಗೆ, ನನ್ನ ಮಗಗೊಂದು ನೌಕರಿ ಮಾಡಬೇಕು, ನನ್ನ ಮಗಗೊಂದು ಮದುವೆ ಮಾಡಬೇಕು ಅಂತ ಅನ್ನಿಸಿತು. ಭಾಳ ಕಲಿಸಿದ್ರು, ನೌಕರಿ ಹಿಡಿದಿದ್ದ ಮಗ, ಒಂದು ಮದುವೆ ಮಾಡಬೇಕಂತ. ಅವಾಗ ಕನ್ಯಾ ಹುಡುಕ್ಯಾಡಕ್ ಹೋದ್ರು. ಕನ್ಯಾ ಹುಡುಕ್ಯಾಡಿದ್ರು. ಅವಂದ ಗಂಡ, ಆ ಹೆಂಡತಿ ಗಂಡ, ಇಲ್ಲ ಬಡೂರು ಮನ್ಯಾನ ಮಗಳನ್ನ ಮಾಡಿಬಿಡೋಣ, ಸಂಸಾರ ಚಲೋ ತಂಗಿ ನಡೀತೈತಿ ಅಂತಂದ್ರ ಆಕೆ ಕೇಳಲಿಲ್ಲ. ಅಲ್ಲ, ನನ್ನ ಮಗ ಇಂಜಿನಿಯರ್ ಆದವ, ಇಂಜಿನಿಯರ್ ಹುಡುಗಿನ ತೆಗೆದ ಮದುವೆ ಮಾಡ್ಬೇಕಂತ ನಿಂತು ಬಿಟ್ಲಕ್ಕಿ. ಆ ಊರಾಗ ಈ ಊರಾಗ 4-5 ಕಡೆ ಹೆಣ್ಣು ನೋಡಿ ಕಡಿಕು ಆಕಿ ಹೇಳಿದಂಗ ಇಂಜಿನಿಯರ್ ಒಬ್ಬಾಕಿನ ಹುಡುಗಿನ ತೆಗೆದು ಮದುವೆ ಮಾಡಿದ್ರು. ಇಬ್ಬರು ಮದುವೆ ಮಾಡಿದ್ರು. ಮದುವೆ ಆಗಿ 1-2 ವರ್ಷ ಕಳೆದಿತ್ತು. ಅವ ಅಜ್ಜ ತೀರ್ಕೊಂಡು ಬಿಟ್ಟ. ತೀರ್ಕೊಂಡ. ಇವರಿಬ್ರು ನೌಕರಿ ಮಾಡ್ತಿದ್ರು. ಯಾರು? ಗಂಡ ಹೆಂಡತಿ ಇಬ್ರು ನೌಕರಿ ಮಾಡ್ತಿದ್ರು. ಲಕ್ಷ ಲಕ್ಷ ಪಗಾರ ಕಳಿಸ್ತಿದ್ರು. ತಿಂಗಳಿಗೆ ಲಕ್ಷ, ವರ್ಷಕ್ಕಲ್ಲ, ತಿಂಗಳಿಗೆ ಲಕ್ಷ ಲಕ್ಷ. ಅವಂದ ಲಕ್ಷ, ಅಕ್ಕಿದ ಲಕ್ಷ. 7-8 ವರ್ಷ ಕಳಿತು. ಆಕೆ ಅಂದ, ನಿಮ್ಮ ತಾಯಿ ಉಂಡು ಬಿಟ್ಟ ತಟ್ಟೆಯನ್ನ ನನ್ನಿಂದ ತೊಳೆಯಲಾಗದು. ಯಾಕಂದ್ರ ಲಕ್ಷ ಲಕ್ಷ ಪಗಾರ ತರುವಾಕಿ ನಾನು, ನಿಮ್ಮ ಅವು ಉಂಡು ಬಿಟ್ಟ ತಟ್ಟೆಯನ್ನ ತೊಳೆಯಲಿ, ನಾನು ತೊಳೆಯೋದಾಗಂಗಿಲ್ಲ ಅಂತ ಹೇಳಿದ. ಹೆಂಡತಿ ಹೇಳಿದ್ಲು. ಮತ್ತ ಗಂಡ ಕೇಳಬೇಕಲ್ಲ. ಆಯ್ತು, ತೊಳೆಯೋದಾಗಂಗಿಲ್ಲ ಅಂದ್ರೆ ಉಪಾಯ ಏನು ಮಾಡೋದು ಅದಕ್ಕ? ಅವಾಗ ಹೆಂಡತಿ ಹೇಳಿದ್ಲು, ಇಲ್ಲ, ಮಣ್ಣಿನ ಪರಿಯಾಣ ಮಾಡ್ತಾರ, ಮಣ್ಣಿನ ತಾಟ ಸಿಗ್ತಾವ ಕೊಂಬಾರಂತೇಳಿ 100 ತಾಟ ತಂದು ಬಿಡ್ರಿ, ದಿವಸ ಆಕಿಗೆ ಅಡಿಗೆ ಕೊಟ್ಟು ಬಿಡೋನು. ಆಕಿ ಕೋಲೆದಾಗ ತಿಂದ ತಕ್ಷಣ ತಿಪ್ಪಾಗಿ ಹೋಗಿ ನಾವು ತೊಳಿದ ಇಲ್ಲ ಕತ್ತಿ ಅಂತ ಗಂಡಗ ಹೇಳಿಲ್ಲ. ನಾನು ಲಕ್ಷ ತಗೋತನು, ನೀನು ಲಕ್ಷ ತಗೊಳ್ತೀಯ, ಒಂದಿಷ್ಟ ಪ್ರಯಾಣಕ್ಕೆ ಖರ್ಚು ಮಾಡಿ ಬಿಡೋಣ ಅಂತ ನಂತಿ. ಹ್ಞೂ ಅಂದ. ಹ್ಞೂ ಅಂದ. ಒಂದು ಕೋಲೆದಾಗ ಮುದುಕಿನ ಇಟ್ಟಿದ್ರು, ಅಲ್ಲೇ ಇರ್ತಿದ್ಲಕ್ಕಿ. ಆ ಕೋಲೆ ಬಿಟ್ಟು ಹೊರಗೆ ಬರ್ತಿದ್ದಿಲ್ಲ. ಆ ಮನ್ಯಾಗ ಒಂದು ಸಣ್ಣ ಮಗು ಇತ್ತು. ಆ ಇಬ್ಬರು ದಂಪತಿಗಳಿಗೆ ಸಣ್ಣ ಮಗು ಆಗಿತ್ತು. 7-8 ವರ್ಷದ ಪುಟ್ಟ ಮಗು, ಇನ್ನೂ ತಿಳಿತಿದ್ದಿಲ್ಲ. ಅಜ್ಜಿ ಅಜ್ಜಿ ಅಂತ ಹೊಕ್ಕಿತ್ತು. ಹೋಗಿ ಒಂದಿಷ್ಟ ಆ ಅಜ್ಜಿ ಹೇಳುವ ಕತೆಗಳನ್ನ ಕೇಳ್ತಿತ್ತು, ಹಾಡ ಕೇಳ್ತಿತ್ತು, ಅಕ್ಕಿ ಮೈ ಮೇಲೆ ಬಿದ್ದ ಆಟ ಆಡ್ತಿತ್ತು. ಅಷ್ಟ ಆನಂದ. ಅಜ್ಜಿ ಅಂದ್ರ ಅಷ್ಟ ಪ್ರೀತಿಯ ಆ ಮಗುವಿಗೆ. ಈಕೆ ಅಂತಿದ್ಲು, ನಿನ್ನ ಇಂಗ್ಲಿಷ್ ಮೀಡಿಯಂಗೆ ಹಾಕಾಕ್ಯದನ್ನ ನಾನು ಆಯಿ ಅಂತೇಳಿ ಹೋಗಿ ಕತೆ ಕೇಳಿ ಏನು ಮುಂದೆ ಸಾಧಿಸಮದಿ, ಬಾ ಇಲ್ಲಿ ಅಂತ ABCD ಓದಾಕ ಹಚ್ಸಾಕಿ. ಅದಕ್ಕ ಆಯಿ ಅಂತೇಳಿ ಯಾವಾಗ ಹೋಗಿನಿ ಅಜ್ಜಿ ಅಂತೇಳಿ ಅಂತ ಆ ಮಗುವಿಗೆ ಕಾತುರ. ಈಕಿ ಪರಿಯಾಣ ಇಡ್ತಿದ್ಲಲ್ಲ, ಮಗುವಿನ ಕೈಯಾಗ ಕೊಟ್ಟು ಕಳಿಸ್ತಿದ್ಲು. ಮಗು ಒಂದಿಷ್ಟು ದೊಡ್ಡದಾದ ತಕ್ಷಣ ಕೊಟ್ಟು ಕಳ್ಸಾಕತ್ತಿದ್ಲು. ಕೊಟ್ಟು ಕಳಿಸಿದ್ಲು. ಆ ಮಗು ನೋಡಿತು, ಪರಿಯಾಣ ತಿಪ್ಪಿಗೆ ಹೋಗಿ ಅವು ಒಗಿತಾಳ ಅಂತ ಗೊತ್ತಾಗ್ತದೆ. ಅವು ಹೋಗಿ ತಿಪ್ಪಿಗೆ ಒಗಿತಾಳ ಅಂತ ಈ ಮಗು ಏನು ಮಾಡಿತ್ತು, ಅವನ್ನೆಲ್ಲ ಗಾಳಿ ಮಾಡಕತ್ತಿ. ತಿಪ್ಪಿಗೆ ಒಗದದ್ದು ಪರಿಯಾಣ ಗಾಳಿ ಮಾಡಕತ್ತಿ ಮಣ್ಣಿನ ಪಾತ್ರೆಗಳನ್ನು. 1 ವಾರ ಆತು, 15 ದಿವಸ ಆತು, ತಿಂಗಳಾತು. ಆ ನೌಕರಿ ಮಾಡಕ್ ಹೆಣ್ಮಗಳಿದ್ಲಲ್ಲ, ಸೊಸೆ ಅನ್ನಿಸಿಕೊಂಡಾಕಿ, ಅಕ್ಕಿ ಹಿತ್ತಲ ಕಡೆ ಒಮ್ಮೆ ಒಕ್ಕಿದ್ದಿಲ್ಲ. 1 ದಿವಸ ಅಚಾನಕ್ಕಾಗಿ ಹಿತ್ತಲ ಬಾಗ್ಲ ತೆಗೆದು ಹಿತ್ತಲಕ್ಕೆ ಹೋದ. ನೋಡಿದ್ಲು, ಅಲ್ಲೆಲ್ಲ ಪರಿಯಾಣಗಳನ್ನ ಒಟ್ಟಿ ಬಿಟ್ಟಾರ. ಮತ್ತ ಒಳಗಿದ್ದ ಮುದುಕಿ ಹೊರಗೆ ಬರಂಗಿಲ್ಲ, ನಮ್ಮ ಅತ್ತನಕ ಹೊರಗೆ ಬರಂಗಿಲ್ಲ ಅಂತ ಗೊತ್ತೈತಿ. ಇವನು ಒಟ್ಟಿದವ್ರು ಯಾರು ಅಂತ ಅಕ್ಕಿಗೆ ಸಂಶಯ ಬಂತು. ಯಾರು ಒಟ್ಟಿರಿ ಅಂತ ಬಂದು ಗಂಡನ ಕೇಳಿದ್ಲು. ನಾಯಕ್ ಒಟ್ಟಾಕ ಹೋಗಿದ್ಯ? ಅಲ್ಲ, ತೊಳೆದು ಒಟ್ಟ್ಯಾರಿ. ಹಂಗ ಅಲ್ಲ, ತೊಳೆದು ಒಟ್ಟ್ಯಾರ. ಮತ್ ಯಾರು ಒಟ್ಟ್ಯಾರ? ನಮ್ಮ ಮನ್ಯಾನ ಇರಾವ್ರ ನಾವು 3 ಮಂದಿ 4 ಮಂದಿ. ಯಾರು ಒಟ್ಟಿದವ್ರು ಯಾರು? ಮಗುನ ಕರೀತಾರ, ನೀ ಒಟ್ಟಿಯನ ಅಂತ ಕೇಳಿದ್ರು. ಚಿಕ್ಕ ಮಗು. ಹೌದು, ನಾನ ಒಟ್ಟೀನಿ ಅಂತ ಹುಡುಗ ಹೇಳಿದ್ರು. ಅವಾಗ ತಾಯಿ ಅಂದ್ಲ, ಯಾಕೋ ಅವನ ಹಂಗ್ಯಾಕೆ ಒಟ್ಟಿ? ನಿಮ್ಮ ಅಜ್ಜಿ ತಿಂದು ಬಿಟ್ಟದ ಎಂಜಲ ತಟ್ಟೆಗಳವು, ಅವನ್ಯಾಕೆ ಗಾಳಿ ಮಾಡಿ ಅಷ್ಟು ಒಟ್ಟಿಯ? ಅವ್ರ ತಿಪ್ಪ್ಯಾಗ ಹೋಗಲಿ ಅಂತನ ಒಗದದ್ದ ನಾವು
ಅಂತ ಹೇಳಿದ ಆ ತಾಯಿ ಮಗುವಿಗೆ ಹೇಳ್ತಾಳೆ. ಅವಾಗ ಮಗು ಹೇಳುತ್ತೆ ಆ ತಾಯಿಗೆ, ಎಷ್ಟು ಸುಂದರವಾದ ಮಾತಿದೆ ನೋಡಿ, ನಾವೆಲ್ಲರೂ ಈ ಮಾತನ್ನ ತಿಳಿದುಕೊಳ್ಳಬೇಕು, ನಮ್ಮ ಬದುಕಿನಲ್ಲಿ ಒಂದಿಷ್ಟು ತಂದುಕೊಳ್ಳಬೇಕು, ಮಗುವಿನ ಮಾತನ್ನ ಅರಿತು ತಿಳಿದುಕೊಳ್ಳಬೇಕು. ಮಗು ಹೇಳುತ್ತೆ, ಹೌದಮ್ಮ ನಿಜ, ಆ ನಮ್ಮ ಅಜ್ಜಿ ತಿಂದು ಬಿಟ್ಟ ಎಂಜಲ ತಟ್ಟೆ ತೊಳೆಯಲು ನಿಮಗೆ ಆಗದು, ಅದಕ್ಕೋಸ್ಕರ ಒಗೆಯುತ್ತೀರಿ ನೀವು. ಆದ್ರ ನಿಮಗಿಬ್ಬರಿಗೂ ನೌಕರಿ ಐತಿ, ಅಪ್ಪಗೂ ನೌಕರಿ ಐತಿ, ಅವಗೂ ನೌಕರಿ ಐತಿ, ಲಕ್ಷ ಲಕ್ಷ ಪಗಾರ ಬರ್ತೈತಿ. ಅದ್ರಾಗ ಒಂದಿಷ್ಟು ಖರ್ಚು ಮಾಡಿ ನೀವು ದಿನ ಒಂದೊಂದು ಪರ್ಯಾಣ ತರ್ತೀರಿ. ಆದ್ರ ಮುಂದ ಕಾಲ ಹಿಂಗ ಇರ್ತತಿಲ್ಲ ಗೊತ್ತಿಲ್ಲ. ನನಗ ನನ್ನ ಹೆಂಡತಿಗೆ ನೌಕರಿ ಸಿಗಲಿಲ್ಲ ಅಂದ್ರ ನಿಮಗ ಪರ್ಯಾಣ ತರಾಕ ನನ್ನ ಅಂತಿಗೆ ರೊಕ್ಕ ಇದ್ದಿದ್ದಿಲ್ಲ ಅಂದ್ರ ಅದಕ್ಕ ಈಗ ಇವನು ತಂದು ಒಟ್ಟಿನಿ, ನಾಳೆ ನಿಮಗ ಕೊಡಾಕಿತ್ತು. ಯಾರಿಗೆ? ನಾಳೆ ತೊಳೆದ ನಿಮಗ ಕೊಡಾಕಿಟ್ಟನ್ನ ನಾನು ಇವನ ಪಾತ್ರೆಗಳು ಅಂತ ಆ ಮಗು ಹೇಳಿದ ತಕ್ಷಣ ತಾಯಿಗೆ ಗಾಬರಿ. ಹೌದಲ್ಲ, ಇಂದು ನಾನು ಸೊಸೆಯಾಗಿರಬಹುದು, ನಾಳೆ ಮುಂದೊಂದು ದಿನ ನಾನು ಅತ್ತೆ ಆಗುವವಳಿದ್ದೀನಿ ಅಲ್ಲ ಅಂತ ಅವಾಗ ಅರಿವಾಯಿತು. ಒಂದಿಷ್ಟು ಅರಿವು ಆಗಬೇಕಲ್ಲ ಮನುಷ್ಯನಿಗೆ. ಮಕ್ಕಳು ಜ್ಞಾನೋದಯವನ್ನ ಮಾಡಿಸುತ್ತಾರೆ ನಮ್ಮ ಬದುಕಿನಲ್ಲಿ ಕೆಲವು ಬಾರಿ. ಯಾರು ಹಿರಿಯರೆಂದರೆ ಯಾರು, ಗುರುಗಳೆಂದರೆ ಯಾರು? ಗುರುಗಳನ್ನವರು ಕಾವಿ ಬಟ್ಟೆದಾಗಿಲ್ಲ, ಬಿಳಿ ಬಟ್ಟೆದಾಗಿಲ್ಲ, ವಯಸ್ಸಾದವ್ರೊಳಗಿಲ್ಲ, ಎಲ್ಲಿ ಅದಾರ ಅಂತಂದ್ರ ಯಾರು ಒಳ್ಳೆಯ ಮಾರ್ಗವನ್ನ ತೋರುತ್ತಾರೆಯೋ ಅವರೊಳಗೆಲ್ಲರೊಳಗೂ ಗುರು ಇದ್ದಾನೆ. ಕೆಲವು ಬಾರಿ ಮಕ್ಕಳು ಗುರುವಾಗಿ ನಿಲ್ಲುತ್ತಾರೆ ತಂದೆ ತಾಯಿಗಳಿಗೆ. ಅದಕ್ಕೋಸ್ಕರ ಅತ್ತೆಯಾದವಳು ತಿಳಿದುಕೊಳ್ಳಬೇಕು, ಇವಳು ನನ್ನ ಮಗಳ ಸಮ ಅಂತ ಸೊಸೆಯನ್ನ ತಿಳಿದುಕೊಳ್ಳಬೇಕು. ಸೊಸೆ ತಿಳಿದುಕೊಳ್ಳಬೇಕು, ಇವಳು ನನ್ನ ತಾಯಿಯ ಸಮ ಅಂತ ತಿಳಿದುಕೊಳ್ಳಬೇಕು. ನಾವು ಹಂಗ ತಿಳ್ಕೊಳಂಗಿಲ್ಲ, ಅದಕ್ಕ ನಮ್ಮ ಮನ್ಯಾಗ ದಿನ ಜಗಳ ಚಾಲು ಆಗತ್ತೆ ನೋಡ. ಈಗ ಯಾರೋ ಬೀಗರು ಬಂದಿರ್ತಾರ, ಬೀಗರು ಬಂದಾಗ ಊಟಕ್ಕೆ ಕುಣಿಸಿರ್ತೀರಿ, ಎಲ್ಲಾರು ಬೀಗರ್ನ ಊಟಕ್ಕೆ ಕುಣಿಸಿರ್ತೀರಿ. ಚರಗಿ ತುಂಬೆ ಇಟ್ಟಿರ್ತೀರಿ ಬೀಗರ ಮುಂದ. ಅವಾಗ ಸೊಸಿ ಒಳಗ್ ಹೋಗಿ ಹೊರಗೆ ಬರ್ತಿರ್ತಾಳ, ನೀರಿನ ಚರಗಿ ಒದಿತಾಳ, ಯಾವುದೋ ಮುಂದಿಟ್ಟು ನೀರಿನ ಚರಗಿ ಒದಿತಾಳ. ಅತ್ತಿ ಮಗ್ಲ ಕೂತಿರ್ತಾಳ, ಅತ್ತಿ ಚಾಲು ಮಾಡ್ತಾಳ, ಕಣ್ಣಾಗ ಏನ್ ಇಟ್ಕೊಂಡಿ ನೀರಿನ ಚರಿಗೆ ಕಾಣ್ಲಿಲ್ಲ, ಅಷ್ಟ ಕವರ್ಗೆಟ್ಟು ತಿರುಗಾಡ್ತಾಳ ನಮ್ಮ ಮನಿ ಹೆಣ್ಮಕ್ಳೆಲ್ಲ ಅಂತ ಅತ್ತಿ ಚಾಲು ಮಾಡಿ ಬಿಡ್ತಾಳ. ನೀರಿನ ಚರಿಗೆ ಅಟ್ಟ ಒದಿರ್ತಾಳ, ಬಾಳ ದೊಡ್ಡದೇನು ಆಗಿರಂಗಿಲ್ಲ, ಮನಿ ಮುರ್ಕೊಂಡು ಉಳ್ಳುವಂಥದ್ದೇನು ಆಗಿರಂಗಿಲ್ಲ. ನೀರಿನ ಚರಿಗೆ ಅಷ್ಟ ಒದಿರ್ತಾಳ, ಚಾಲು ಮಾಡಿ ಬಿಡ್ತಾಳ. ಕಣ್ಣಾಗ ಕಾಣಸಂಗೆ ಇಲ್ಲ ಇವಕ್ಕ ಅಂತ ಚಾಲು ಮಾಡ್ತಾಳ. ಅದ ಒಂದ್ 2 ದಿವಸ ಹೋಗತಿ, ಮತ್ತೆ ಬೀಗರ್ ಬರ್ತಾರ, ಮತ್ತೆ ನೀರಿನ ಚರಿಗಿನ ಇಟ್ಟಿರ್ತಾರ. ನೀರಿನ ಚರಗಿ ಇಟ್ಟಾಗ ಈಗ ಒಳಗಿಂದ ಮಗಳು ಬರ್ತಾಳ, ಅಲ್ಲೇ ಕೂತಿರ್ತಾಳ ಆಕಿ. ಅತ್ತೆ ಅನ್ನಿಸ್ಕೊಂಡಾಕಿ, ಅವು ಅನ್ನಿಸ್ಕೊಂಡಾಕಿ ಅಲ್ಲೇ ಕೂತಿರ್ತಾಳ. ಒಳಗಿಂದ ಮಗಳು ಬರ್ತಾಳ, ಆಕಿ ನೀರಿನ ಚರಗಿ ಒದಿತಾಳ. ಅವಾಗ ಅಂತಾಳ, ನಮ್ಮ ಮನಿ ಹೆಣ್ಮಕ್ಳು ಗೊತ್ತ ಇಲ್ಲ, ಕಾಲಾಗ ನೀರಿನ ಚರಗಿ ಇಡ್ತಾವ ನೋಡ ತಂಗಿ, ಅದನ್ನ ಎತ್ತಿ ಇಡು ಅಂತ ಹೇಳಿಬಿಡ್ತಾಳ. ಈಗ ಯಾರನ್ನ ಬೈತಾಳ? ಕಾಲಾಗಿ ಇಡ್ತಾವಂತ ಈಗ ಅಂತಾಳ. ಅವಾಗ ಕಣ್ಣಾಗಿ ಏನ್ ಇಟ್ಕೊಂಡು ಕಾಣಿಸ್ಲಿಲ್ಲ ಅಂತ ಅವಾಗ ಅಂತಾಳ. ಮಗಳು ಅಂದರೆ ಅದು ವ್ಯಾಮೋಹ, ಸೊಸೆ ಅಂದರೆ ಕೀಳು ಮಟ್ಟ. ಆಗಬಾರದಲ್ಲ ಬದುಕಿನಲ್ಲಿ. ಎಲ್ಲರನ್ನೂ ಒಂದೇ ನೋಡುವ ಒಂದಿಷ್ಟು ಗುಣ ನಮ್ಮೊಳಗೆ ಬೆಳೆಯಬೇಕಲ್ಲ ಮನುಷ್ಯನೆಂದ ಮೇಲೆ. ಅದಕ್ಕೋಸ್ಕರ ಶಿವಶರಣರು, ಯೋಗಿಗಳು ಹೇಳಿದರು, ಯಾವಾಗ ಮನುಷ್ಯ ಆನಂದವನ್ನ ಅನುಭವಿಸುತ್ತಾನೆ ಅಂದರೆ ತನ್ನೊಳಗಿನ ಅಹಂಕಾರದ ಗುಣವನ್ನ ಬಿಟ್ಟಾಗ ಆನಂದವನ್ನ ಅನುಭವಿಸಲು ಸಾಧ್ಯ ಅಂತ ಹೇಳಿ. ನಾವೆಲ್ಲರೂ ಆನಂದವನ್ನ ಅನುಭವಿಸಲು ಬಂದವರು. ಈಗ ಗವಾಯಿಗಳು ಒಂದು ಗೀತೆಯನ್ನ ಹಾಡ್ತಾರೆ, ನಾವು ಎಲ್ಲರೂ ಕೇಳೋಣ. ತಾಯಿ
ಜನ್ಮ ಸಾರ್ಥಕ. ಎಲ್ಲ ಹೆಣ್ಮಕ್ಳು ಕೇಳಿ, ಲಕ್ಷ ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಮ್ಮ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ನವಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಎತ್ತವಳು. ನವಮಾಸಗಳಿಂದ ಉದರಲಿ ಹೊತ್ತು ನೋವನ್ನು ನುಂಗಿ ಎತ್ತವಳು. ಹತ್ತಾರು ದೇವರ ಹರಕೆಯ ಬಂದು ಹಗಲಿರುಳೆಂಬನ್ನು ಬೆಳೆಸಿದಳು. ಹತ್ತಾರು ದೇವರ ಹರಕೆಯ ಹೊತ್ತು ಹಗಲಿರುಳೆಂಬನ್ನು ಬೆಳೆಸಿದಳು. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ನಾವು ಬೇಳೆಯಿಂದ ಬಳಲು ತಿನ್ನಲು ಅನ್ನ ಹಾಲವ ಉಳಿಸಿಯಲು. ನಾವು ಬೇಳೆಯಿಂದ ಬಳಲು ತಿನ್ನಲು ಅನ್ನ ಹಾಲವ ಉಳಿಸಿಯಲು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವಾಯಿತವಳು. ವೈದ್ಯಗೆ ತೋರಿಸಿ ಔಷಧಿ ಕೊಡಿಸಿ ನಮಗಾಗಿ ಜೀವಾಯಿತವಳು. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ಕಾಡಿಬೇಡಿ ನಾವು ಹಠವನ್ನು ಮಾಡಲು ಸವಿಲನ್ನು ತವಲು ಸುರಿದವಳು. ಕಾಡಿಬೇಡಿ ನಾವು ಹಠವನ್ನು ಮಾಡಲು ಸವಿಲನ್ನು ಸುರಿದವಳು. ಆಡಿ ತಡೆದು ಬಂದ ನಮ್ಮ ಕೈಕಾಲ ತೊಳೆದವಳು. ಆಡಿ ತಡೆದು ಬಂದ ನಮ್ಮ ಕೈಕಾಲ ತೊಳೆದವಳು. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ಸಿಟ್ಟು ಮಾಡಿ ನಾವು ಹೊರಟು ಹೋದರೆ ಕಣ್ಣಿನ ಹಾಕುತ್ತ ಕೂಡುವಳು. ಸಿಟ್ಟು ಮಾಡಿ ನಾವು ಹೊರಟು ಹೋದರೆ ಕಣ್ಣಿನ ಹಾಕುತ್ತ ಕೂಡುವಳು. ಮರಳಿ ಮನೆಗೆ ಬಂದ ಮೇಲೆ ಕರೆಕೊಂಡ ಉಣ್ಣುವಳು. ಮರಳಿ ಮನೆಗೆ ಬಂದ ಮೇಲೆ ಕರೆಕೊಂಡ ಉಣ್ಣುವಳು. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ನಾವು ಸುಖದಿಂದ ಬಾಳಲೆಂದು ಕಣ್ಣೆಯ ಸುಖವನ್ನು ಮರೆತವಳು. ನಾವು ಸುಖದಿಂದ ಬಾಳಲೆಂದು ಕಣ್ಣೆಯ ಸುಖವನ್ನು ಮರೆತವಳು. ಶಾಂತಿ ರೀತಿಯಿಂದ ಬಾಳೆಂದು ಕಲಿಸಿದ ಮೊದಲನೇ ಗುರುವವಳು. ಶಾಂತಿ ರೀತಿಯಿಂದ ಬಾಳೆಂದು ಕಲಿಸಿದ ಮೊದಲನೇ ಗುರುವವಳು. ತಾಯಿ ಸೇವೆ ಮಾಡಿ ಜನ್ಮಕ ನಿಮ್ಮ ಜನ್ಮ ಸಾರ್ಥಕ. ತಾಯಿ ಸೇವೆ ಮಾಡಿ ಜನ್ಮಕ. ತಾಯಿ ಸೇವೆ ಮಾಡಿ ಜನ್ಮಕ. ತಾಯಿ ಸೇವೆ ಮಾಡಿ ಜನ್ಮಕ.
ನಿಮ್ಮ ಜನ್ಮ ಸಾರ್ಥಕ. ನೋಡಿ ಎಷ್ಟು ಚೆನ್ನಾಗಿ ಇರೋ ಹಾಡಿದು. ಜೀವನ ಸಾರ್ಥಕ ಆಗಬೇಕಂದ್ರೆ ಏನು ಮಾಡಬೇಕು? ತಂದೆ ತಾಯಿಗಳನ್ನೇ ದೇವರೆಂದು ಪೂಜಿಸಬೇಕು. ಒಂದು ಬಾರಿ ಶಿವನ ಮಕ್ಕಳು ಷಣ್ಮುಖ ಮತ್ತು ಗಣಪತಿ, ಶಿವ ಮತ್ತು ಪಾರ್ವತಿಗೆ ಒಂದು ದಿನ ಅನಿಸ್ತು, ನಮ್ಮ ಮಕ್ಕಳ ಒಳಗ ಅತಿ ಹೆಚ್ಚು ಬುದ್ಧಿವಂತ ಮತ್ತು ಬಲಶಾಲಿ ಮಗ ಯಾರ ನೋಡ್ಬೇಕು, ಒಂದು ಸ್ಪರ್ಧೆ ಇಡಬೇಕು ಅವ್ರಿಗೋಸ್ಕರ ಅಂತ ಶಿವ ಮತ್ತು ಪಾರ್ವತಿಗೆ ಅನಿಸ್ತು. ಶಿವ ಮತ್ತು ಪಾರ್ವತಿಗೆ ಅನ್ನಿಸ್ತಾ ಇಬ್ಬರು ಮಕ್ಕಳನ್ನ ಕರೆದು ಷಣ್ಮುಖನನ್ನ ಗಣಪತಿಯನ್ನ ಕರೆದ ತಕ್ಷಣ ನಾವು ಒಂದು ಸ್ಪರ್ಧೆ ಇಡಬೇಕಂತ ಮಾಡೀವಿ ನಿಮಗ. ಏನು ಸ್ಪರ್ಧೆ ಅಂತಂದ್ರ ಇಡೀ ಜಗತ್ತನ್ನ ಯಾರು ಮೊದಲು ಸುತ್ತಿ ಬರ್ತಾರ ಅವ್ರಿಗೊಂದು ಒಳ್ಳೆ ಬಹುಮಾನ ಕೊಡಬೇಕಂತ ಮಾಡೀವಿ. ಮತ್ತ ನೀವಿಬ್ರು ಜಗತ್ತ ಸುತ್ತಿ ಬರ್ರಿ, ಇಲ್ಲಿಂದ ನೀವು ಸುತ್ತಲು ಪ್ರಾರಂಭ ಆಗ್ತತಿ, ಯಾರು ಮೊದಲು ಬರ್ತಾರ ಅವ್ರಿಗೆ ನಾವು ಪ್ರಶಸ್ತಿ ಕೊಡ್ತೀವಿ. ಇಬ್ರು ಹೇಳಿದ್ರು. ನಾಂತೆ ಇವರು ಇಬ್ರು ಮುಂದೆ ನಿಂತಿದ್ರ ಮಕ್ಕಳು ಷಣ್ಮುಖ ಮತ್ತು ಗಣಪತಿ. ಷಣ್ಮುಖ ಖುಷಿ ಆಗಿಬಿಡ್ತು, ನಾ ಹೊಕ್ಕಂಡ್ಲ ಅಂತ. ಯಾಕೆ ಖುಷಿ ಆಯ್ತು? ಅವನ ವಾಹನ ಯಾವ್ದು? ನವಿಲು. ಅವನ ವಾಹನ. ಅವನ್ ಖುಷಿ ಆಯ್ತು, ನವಿಲ್ ಮೇಲೆ ಹತ್ತಿ ಹಾರ್ಕೋತ ಹೋಗಿ ಬಂದು ಬಿಡ್ತಾನ. ಇವಂಗ ತಳಮಳ ಆಗತ್ತ, ಯಾರು ಕೆಳಗೆ ನಿಂತಿದ್ದಲ್ಲ ಗಣಪತಿ, ಇವನ ವಾಹನ ಯಾವ್ದು? ಗಾಡಿ ಯಾವ್ದು? ಇಲಿ. ಮತ್ತೆ ಇಲಿ ಮ್ಯಾಲ ಸುತ್ತ ಜಗತ್ತ ಸುತ್ತಾಕ ಆದಂತ 100 ವರ್ಷ ಅಲ್ಲ 500 ವರ್ಷ ಆದ್ರೂ ತಿರುಗಿ ಹೊಳ್ಳಿ ಬರಂಗಿಲ್ಲ. ಗೊತ್ತಾಗ್ತ ನನ್ನ ಗಾಡಿ ಬಹಳ ಸ್ಲೋ ಹೋಗ್ತೈತಿ ಅಂತ ಗೊತ್ತಾಗ್ತ. ಎವರೇಜು ಸ್ಲೋ ಐತಿ, ಮೈಲೇಜು ಸ್ಲೋ ಐತಿ ಅಂತ ಅರ್ಥ ಮಾಡ್ಕೊಂಡ. ಮತ್ತೆ ಹೆಂಗ ಮಾಡ್ಬೋದು? ತಂದೆ ತಾಯಿಗಳ ಸ್ಪರ್ಧೆ ಇಟ್ಟಾರ, ಇಲ್ಲ ಅನ್ನಕ್ ಆಗಂಗಿಲ್ಲ ಅಂತ ಒಪ್ಕೊಂಡ. ಆಯ್ತು ನೀವು ಅಂದಿರಿ ಅಂದ್ರ ನಾ ಹೋಗಿ ಬರ್ತಾನ ಅಂದ್ರಿ. ಅವ್ನು ಷಣ್ಮುಖ ಹೋಗಲಿ ಅಂತ ಇವ್ರಿಬ್ರು ತಂದೆ ತಾಯಿಗಳು ಹೇಳಿದ್ರು, ಪಾರ್ವತಿ ಪರಮೇಶ್ವರರು. ಅವಾಗ ಅವ್ನು ಷಣ್ಮುಖ ಕೂತ ಮುಗಿಲ್ ಮೇಲೆ ಕೂತು ಹೊಂಟವ್ನ ಹಾಡ್ಕೊಂಡು. ಏನ್ ಮಾಡಿದ ಗಣಪತಿ ಅಂದ್ರ ಇಲ್ಲಿ ಮೇಲೆ ಕೂತ ಅಲ್ಲಿ ಏನ ಕೂತಿದ್ರಲ್ಲ ಪಾರ್ವತಿ ಪರಮೇಶ್ವರರು, ಅವ್ರನ್ನ 5 ಸುತ್ತ ಹಾಕಿದ್ರು. ಅವ್ರು ಅಂದ್ರು, ಅಲ್ಲೋ ನಿನಗ ನಮ್ಮ ಸುತ್ತ ಹಾಕಂತ ಹೇಳಿಲ್ಲ, ಜಗತ್ತನ್ನ ಸುತ್ತ ಹಾಕಂತ ನಿಮಗ್ ಹೇಳಿವಿ, ಮತ್ತೆ ನೀವೇನಿಗೆ ನನ್ನ ಸುತ್ತ ಹಾಕಾಕತ್ತೀವಿ ಅಂತ ಇಬ್ರು ಕೇಳಿದ್ರು ಪಾರ್ವತಿ ಪರಮೇಶ್ವರ. ಅವಂದ ಗಣಪತಿ, ನನ್ನ ಜಗತ್ತು ಅಲ್ಲೇ ಇಲ್ಲೇ ಎಲ್ಲೆಲ್ಲೋ ಇಲ್ಲ, ನನ್ನ ಜಗತ್ತು ಯಾವುದು ಅಂತಂದ್ರೆ ಪಾರ್ವತಿ ಪರಮೇಶ್ವರ ರೂಪದಲ್ಲಿ ನೀವಿಬ್ರು ಏನ್ ಕೂತಿದ್ದೀರಿ ಅಲ್ಲ, ನೀವೇ ನನ್ನ ಜಗತ್ತು ಅಂತ ಗಣಪತಿ ಹೇಳಿದ. ಮತ್ತ ಮೊದಲ ಬಹುಮಾನನು ಅವನ ತಗೊಂಡ. ಅವ್ರಿಗೂ ಕನ್ಫ್ಯೂಸ್ ಆಗಿಬಿಡ್ತ. ಮತ್ತ ನಮನ ಜಗತ್ತ ಅಂದ ಬಿಟ್ಟಾನು, ನಮನ ಇಷ್ಟ ಗೌರವದಿಂದ ಕಂಡು ಬಿಟ್ಟಾನು, ಅದಕ್ಕಂತ ಮೊದಲ ಪ್ರಶಸ್ತಿಯನ್ನ ಅವನು ಕೊಟ್ಟ. ಒಂದಿಷ್ಟು ಮುಂದೆ ಸರಿ. ಸ್ವಲ್ಪ ಯಾರೋ ಶಾಂತ ಕೊಡಿ, ಗದ್ದ ಮಾಡೋದ್ರೊಳಗೆ ಮುಂದ್ಸರಿ ಮಳಿ ಬರಕತ್ತಿ, ಸ್ವಲ್ಪ ಮುಂದ್ಸರಿ ಕೊಡಿ. ಒಂದಿಷ್ಟು ಬೈತೀವಿ, ಎದ್ದು ನಮ್ಮ ಮಠಕ್ಕೆ ನಾವು ಹೋಗ್ತೀವಿ, ನಿಮ್ಮ ಮನೆಗೆ ನೀವು ಹೋಗ್ತೀವಿ. ನಿಮ್ಮನ್ನ ನಾವು ನೋಡಕ್ ಬರಂಗಿಲ್ಲ, ನಮ್ಮನ್ನ ನೀವು ನೋಡಕ್ ಬರಂಗಿಲ್ಲ. ಆದ್ರೆ ಅವನು ಕೂತಾನಲ್ಲ, ಅದು ಶಿವಲಿಂಗೇಶ್ವರ. ಇವ್ರಿಗೆ 10 ದಿನ ಹೇಳಿದ ತಿಳಿದತ್ತೋ ಒಳಗ ಇಳದತ್ತೋ ಇಲ್ಲೋ ಅಂತ ಪರೀಕ್ಷೆ ಮಾಡಕತ್ತಾನ. ಏನು ಬಾಳೋಕಿಲ್ಲ, ಅಜ್ಜಾರು 1 ತಾಸು ಹೇಳ್ತಾರ, ಇನ್ನು 10 ನಿಮಿಷದಾಗ ನಾವು ಮುಗಿಸ್ತೀವಿ ಅಷ್ಟೇ. ಅಷ್ಟು ಕೊಟ್ಟು ಕೇಳಿ ಹೋಗ್ಬೇಡಿ. ಬರಂಗಿಲ್ಲ, ಬಾಳ ಜೋರಿನ ಬರಂಗಿಲ್ಲ, ನೀವು ಎದ್ದು ಹೋಗುವಷ್ಟು ಜೋರಿನ ಬರಂಗಿಲ್ಲ. ಬಂದ್ರೂ ನೀವೆಲ್ಲ ಮನೆಗೆ ಹೋದ್ಮೇಲೆ ಬರ್ತೈತಿ, ಹಂಗೂ ಗೊತ್ತೈತಿ. ಪರೀಕ್ಷೆಗಾಗಿ ಬಂದದ್ದು. ದೇವನ ಪರೀಕ್ಷೆಯನ್ನ ಮನುಷ್ಯ ಗೆಲ್ಲಬೇಕು.
ಪ್ರತಿ ಹೆಜ್ಜೆ ಹೆಜ್ಜೆಗೂ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡುತ್ತಾನೆ. ಮನುಷ್ಯರನ್ನ ಸುಮ್ಮನ ಹುಟ್ಟಿಸಿ ಬಿಟ್ಟಿದ್ದಲ್ಲ ಭೂಮಿಗೆ. ನನ್ನ ಮಕ್ಕಳು ಹೆಂಗೆ ಬದುಕುತ್ತಾರೆ ಭೂಮಿಯ ಮೇಲೆ ಅಂತ ನೋಡಾಕ ಭೂಮಿಗೆ ನಮ್ಮನ್ನೆಲ್ಲರನ್ನ ಕಳಿಸಿದ್ದಾನೆ. ಅದಕ್ಕೋಸ್ಕರ ಅವನ ಪರೀಕ್ಷೆಯಲ್ಲಿ ನಾವೆಲ್ಲರೂ ಗೆಲ್ಲಬೇಕಲ್ಲ. ಗೆಲ್ಲೋಣ. ಮುಗಿತಾ? ಈ ಕಡೆ ನೋಡಿ. ಒಂದ್ ಕಡೆ ಅಣ್ಣ ಬಸವಣ್ಣರು ಹೇಳ್ತಾರೆ, ನಾನು ಮಾಡಿದೆ ಅಂತ ನಮ್ಮೊಳಗೆ ಎಲ್ಲರ ಒಳಗೂ ಇರುತ್ತೆ. ಪ್ರತಿ ಕೆಲಸ ಮಾಡಿದಾಗ ನಾನು ಮಾಡಿದೆ. ಊರು ಜವಾಬ್ದಾರಿ ಹೊತ್ತವ್ ನಾನು, ಮನಿ ಜವಾಬ್ದಾರಿ ಹೊತ್ತವ್ ನಾನು. ಪ್ರವಚನ ನನ್ನಂಗ ಹೇಳ ಮತ್ತೊಬ್ಬ ಇಲ್ಲ ಅಂತ ನಮ್ಮೊಳಗೂ ಒಂದಿಷ್ಟು ಇರುತ್ತೆ, ನಿಮ್ಮೊಳಗೂ ಒಂದಿಷ್ಟು ಇರುತ್ತೆ. ಏನಿದು? ಅಹಂಕಾರ. ಸಹಜವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಮಾಡಿದೆನೆಂದು ಮನದಲ್ಲಿ ಹೊಳೆದಡೆ ಏಡಿಸ್ತಿ ಕಾಡಿತ್ತು ಶಿವನ ಡಂಗುರ ಅಂತ ಬಸವಣ್ಣವ್ರು ಹೇಳ್ತಾರೆ. ನಾ ಮಾಡಿದೆ ಅಂತ ಏನಾರ ನಿನ್ನ ಮನಸ್ಸಿನಾಗ ಬಂತಂದ್ರ ಭಗವಂತ ನಿನ್ನನ್ನ ಕಾಡುತ್ತಾನೆ ಅಂತ ಹೇಳ್ತಾರ ಬಸವಣ್ಣ. ಕಡ್ಡಿ ಮುರಿದಂಗ ಹೇಳ್ತಾರ. ಮತ್ತ ಅಷ್ಟು ಕಡ್ಡಿ ಮುರಿದಂಗ ಹೇಳಿದ್ರು ತಿಳ್ಕೊಳ್ಳಿಲ್ಲ ಅಂತ ನಾವು ಅಂತಿರ್ತೀವಿ ಒಂದಿಷ್ಟು ದಾರಿ. ನಾ ಮನಿ ಕಟ್ಟಿದ್ದ ನೋಡ್ರಿ, ಇದು ನನ್ನಂಗ ಊರಾಗ ಮತ್ತೊಬ್ಬ ಮನಿ ಕಟ್ಟಿಲ್ಲ, ಹಂಗ ಮನಿ ಕಟ್ಟೀನಿ. ಕೋಟಿ ಲಕ್ಷ ಖರ್ಚು ಮಾಡಿ ಮನಿ ಕಟ್ಟೀನಿ. ನನ್ನ ಮನಿ ಅಂತ ಮನಿ ನೀವು ಹುಡುಕೋತ ಹೋದ್ರೂ ನಮ್ಮ ಊರಾಗ ಸಿಗಂಗಿಲ್ಲ ತಗೋರಿ ಅಂತ ಅಂತಿರ್ತೀವಿ ಮನಿ ಬಾಗಲ್ದಾಗ ನಿಂತು. ಹೌದ್ರಿಪ್ಪ, ನೀವ ಮನಿ ಕಟ್ಟಿಸೋದಾದ್ರ ನಂದು ಒಂದು ವಿಚಾರ ಐತಿ. ನೀವ ಕಟ್ಸಿರಲ್ಲ ಮನೆ, ಆ ಭಗವಂತ ಸೃಷ್ಟಿ ಮಾಡಿದ ಕಲ್ಲು ಮಣ್ಣುಗಳನ್ನ ಬಿಟ್ಟು ಮನೆಯನ್ನ ಕಟ್ಟಿಸಿ ನೋಡೋಣ, ನೀವೇ ಕಟ್ಟಿಸುವುದಾದರೆ. ಮತ್ತ ಮನಿ ಕಟ್ಸಿಲ್ಲ ಅಂತ ಹೇಳಾಕತ್ತಿದ್ರಿ ಅಪ್ಪುಗಳ. ನನ್ನ 4 ಮಕ್ಕಳು ಏನದಾವ್ರಿ, 4 ಒಂದಕ್ಕೊಂದು ಸುಂದರ, ಒಂದಕ್ಕಿಂತ ಒಂದು ಬುದ್ಧಿವಂತರು, 4 ಮಕ್ಕಳು ನೌಕರಿ ಇಡದವ್ರಿ. ಅಂತ ಮಕ್ಕಳಿಗೆ ನಾ ಜನ್ಮ ಕೊಡ್ತೀನಿ. 4 ಮಕ್ಕಳು, 4 ಒಬ್ಬರು ಆಫೀಸರ್. ಅವಂಗ 1 ಲಕ್ಷ, ಅವಂಗ 1.5 ಲಕ್ಷ. ಅಂತ ಮಕ್ಕಳಿಗೆ ಜನ್ಮ ಕೊಟ್ಟನ, ನಾ ಜನ್ಮ ಕೊಟ್ಟನಲ್ಲಿ. ಇದನ್ನಾರ ಮತ್ತ ನನ್ನಿಂದ ಆಗೈತಂತೀರೋ ಇಲ್ಲಂತೀರೋ ಅಂತ ನೀವು ಅನ್ನಬಹುದು. ಹೌದ್ರಿಪ್ಪ, ಮಕ್ಕಳನ್ನು ನೀವೇ ಹೆರುವುದಾದರೆ, ಮಕ್ಕಳು ನಿಮ್ಮಿಂದಲೇ ನಿರ್ಮಾಣವಾಗುತ್ತಾರೆ ಎಂದಾದರೆ, ಒಂದು ಬಾರಿ ಆ ಶಿವಲಿಂಗೇಶ್ವರನಂತ ಮಗನನ್ನ ಹೆತ್ತು ತೋರಿಸಿ ನೋಡೋಣ. ಮಹಾಲಿಂಗೇಶ್ವರನಂತ ಮಗನನ್ನ ಹೆತ್ತು ತೋರಿಸಿ ನೋಡೋಣ. ಸ್ವಾಮಿ ವಿವೇಕಾನಂದರಂತ ಮಗಳಿಗೆ ಜನ್ಮ ಕೊಟ್ಟು ನೋಡಿ ನೋಡೋಣ. ನಿಮ್ಮ ಮಕ್ಕಳನ್ನ ಹುಟ್ಟಿಸುವುದಾದರೆ, ಆ ಶಕ್ತಿ ನಿಮ್ಮೊಳಗೆ ಇದ್ದರೆ ಮಾಡಿ ತೋರಿಸಿ. ಸುಮ್ಮನೆ ನಾನು ಮಾಡುವುದು ಏನು ಜಗತ್ತಿನಲ್ಲಿ ಇಲ್ಲ. ಅದು ಭಗವಂತನ ಲೀಲೆ. ಅದು ಕೆಲವು ಬಾರಿ ಕೊಟ್ಟು ನೋಡುತ್ತಾನೆ, ಕೆಲವು ಬಾರಿ ಕಸಿದುಕೊಂಡು ನೋಡುತ್ತಾನೆ. ಕೆಲವು ಬಾರಿ ಅಧಿಕಾರವನ್ನ ಕೊಡುತ್ತಾನೆ, ಕೆಲವು ಬಾರಿ ಹಣವನ್ನ ಕೊಡುತ್ತಾನೆ. ಅಧಿಕಾರ ಕೊಟ್ಟಾಗಲೂ ಪ್ರಾಮಾಣಿಕವಾಗಿ ಒಂದಿಷ್ಟು ಸೇವೆಯನ್ನ ಮಾಡಬೇಕು. ಇವತ್ತು ಹೆಂಗಾಗೈತಿ ಅಂತಂದ್ರ, ಪಾಪ ಒಬ್ಬ ಹಳ್ಳಿ ರೈತ ಆಫೀಸ್ ಹೋಗಿರ್ತಾನೆ, ಒಂದು ಕಾಗದ ಪತ್ರ ಮಾಡಿಸ್ತಾನೆ. ಹಳ್ಳಿ ರೈತ, ಬಡಪಾಯಿ ರೈತ, 1 ಎಕರೆ ಜಮೀನ್ ಇರ್ತತಿ, 28 ಸಾರಿ ತಿರುಗಾಡಿಸಿ ಬಿಡ್ತಾರ ಆಫೀಸ್. ಮತ್ತ ಇಟ್ಟು ಕೊಟ್ಟರ ನಿನ್ನ ಕಾಗದ ಆಗ್ತತಿ ಅಂತ ಹೇಳ್ತಾರ. ಅವ್ರು ಯಾರು? ಬ್ಯಾರೆ ಯಾರು ಅಲ್ಲ, ನಮ್ಮ ಮನೆ ಮಕ್ಕಳ ಕಲತ ನೌಕರಿ ಹಿಡ್ಕೊಂಡು ಅಲ್ಲಿ ಹೋಗಿ ಕೂತ ನಮ್ಮನ್ನ ಕಾಡ್ತಿರ್ತಾರೆ. ಒಂದಿಷ್ಟು ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಬೇಕಲ್ಲ. ಬಳಿದು ತಿಂದದ್ದು ಬಹಳ ದಿನ ಉಳಿಯುವುದಿಲ್ಲ, ದುಡಿದು ತಿಂದದ್ದು ಕೊನೆವರೆಗೂ ಉಳಿಯುವುದು ಅಂತ ಕಲಿಸಬೇಕಲ್ಲ ಮಕ್ಕಳಿಗೆ.
ಹಂಗೆ ಮಕ್ಕಳು ಇರಬೇಕು. ಅಧಿಕಾರದ ವ್ಯಾಮೋಹ ಇರಬಾರದು. ಒಮ್ಮೆ ಒಂದು ದೇಶದ ಅಧ್ಯಕ್ಷರು ಒಂದು ಹಳ್ಳಿಗೆ ಬಂದಿರ್ತಾರೆ. ಹಿಂಗ ಒಂದು ಹಳ್ಳಿ ಸೈದಾಪುರದ ಅಂತದ್ದು ಒಂದು ಹಳ್ಳಿಗೆ ಬಂದಿರ್ತಾರೆ. ಯಾರು? ದೇಶದ ಅಧ್ಯಕ್ಷರು ಹಳ್ಳಿಗೆ ಬಂದಿರ್ತಾರ. ಆ ಹಳ್ಳಿ ಹೋಟೆಲ್ ಹೋಗ್ತಾರೆ. ಹಳ್ಳಿ ಹೋಟೆಲ್ ಅಂದ್ರೆ ಇವತ್ತಿನ ಗೆದ್ದಿದ್ದಿಲ್ಲ, ಅವತ್ತು ಗುಡಿಸಲು ಹೋಟೆಲ್ ಇದ್ವಿ, ಚಪ್ಪಲ್ ಹೋಟೆಲ್. ಆ ಕಡೆ ಅಷ್ಟು ಈ ಕಡೆ ಅಷ್ಟು ಮುರಿದೋದು ಹೋಟೆಲ್. ನಾವು ಹೋಗಿ ಅಧ್ಯಕ್ಷರು ಎಲ್ಲಿ ಕೊಂಡಿರ್ತಾರ? ಒಂದು ಟೇಬಲ್ ಮೇಲೆ ಕೊಂಡಿರ್ತಾರೆ. ದೊಡ್ಡ ಅಧ್ಯಕ್ಷರು, ದೇಶದ ಅಧ್ಯಕ್ಷರಂದ್ರೆ ಅವ್ರು ಒಬ್ಬರೇ ಬಂದಿರ್ತಾರ ಅಂತ ತಿಳ್ಕೊಂಡಿರೇನ? ಅವ್ರ ಹಿಂದ ಮುಂದ 4 ಕಾರ್ ಗಾಡಿ ಬಂದಿರ್ತಾವ, ಅಧಿಕಾರಿಗಳು ಬಂದಿರ್ತಾರ, ಗಣಮ್ಯಾನಗಳು ಬಂದಿರ್ತಾರ. ಹಂಗ ಅಧ್ಯಕ್ಷರು ಬರ್ತಾರ. ಅವ್ರ ಜೊತೆ ಎಲ್ಲರೂ ಬಂದಿದ್ರು. ಹಳ್ಳಿ ಹೋಟೆಲ್ ಹೋದ್ರು. ಗುಡಿಸಲ್ ಹೋಟೆಲ್ ಮುರಿದಿತ್ತು. ಹೋಗಿ ಕುತ್ಕೊಂಡ್ರು ಒಂದು ಟೇಬಲ್. ಅವ್ನು ವೇಟರ್ ಬಂದ, ಅಲ್ಲಿ ಕೆಲಸ ಮಾಡೋ, ಏನು ತಂದು ಕೊಡ್ರಿ ಅಂತ ಕೇಳಿದ. ಒಂದು ಕಪ್ ಚಹಾ ತಂದು ಕೊಡು ಅಂತ ಅಧ್ಯಕ್ಷರು ಹೇಳಿದ್ರು. ಅವ್ನು ಹೋದ, ಚಹಾ ಮಾಡ್ಕೊಂಡು ಬರಾಕ್ ಹೋದ. ಈ ಅಧ್ಯಕ್ಷರು ಕುಂತಿದ್ದ ಟೇಬಲ್ ಮುಂದೆ, ಇವ್ರು ಕುರ್ಚಿ ಹಾಕೊಂಡು ಕುಂತಿದ್ರ ಮುಂದ ಇನ್ನೊಬ್ಬ ವ್ಯಕ್ತಿ ಕುಂತಿದ್ದ. ಮುಂದೊಂದು ಕುರ್ಚಿ ಇತ್ತು, ಅದ್ರ ಮೇಲೆ ಹೋಗಿ ಕುಂತಿದ್ದ. ಅವನ ಕಾಲು ತರ ಅಂತ ನಡಗಾಕತ್ತಿದ್ದ. ಬಹಳ ಭಯಭೀತ ಆದ. ಅವೇನು ಮಾಡಿದ ಅಂತಂದ್ರ, ಇವ್ರನ್ನ ಬಿಟ್ಟ ಮತ್ತೊಂದು ಟೇಬಲ್ ಹೋಗಿ ಕೂತ. ಆ ವ್ಯಕ್ತಿ ಅಲ್ಲಿ ಚಾ ಕುಡಿಯಾಕ ಬಂದಿದ್ದವನು ಇಲ್ಲಿ ಬಿಟ್ಟ ಮತ್ತೊಂದು ಟೇಬಲ್ ಹೋಗಿ ಎದ್ದು ಕೂತ. ಇವ್ರ ಅಟ್ಟಕ ಕೊಂಡಿರ್ಬೇಕಲ್ಲ ಈ ಅಧ್ಯಕ್ಷರು ಈ ಟೇಬಲ್ ಬಿಟ್ರು. ಅವ್ನು ಎಲ್ಲಿ ಹೋಗಿ ಕೂತಿದ್ಲ, ಅವ್ನು ಎದರಿಗೆ ಮತ್ತೆ ಕುರ್ಚಿ ಹಾಕೊಂಡು ಕೂತ್ಬಿಟ್ಟು. ಅವ್ನಿಗೆ ಇನ್ನೂ ಭಯ ಆಯ್ತು, ಗಾಬರಿ ಪಟ್ಟ. ಮೇನಲ್ಲಿ ಎಲ್ಲ ಬೆವರು ಬರಾಕತ್ತಿ. ಮಕ್ಕಳು ಗಣ್ಯಾನುಗಳದಾರ, ಅಧಿಕಾರಿಗಳದಾರ. ನೋಡಿದ, ಎದ್ದು ಓಡಿಬಿಟ್ಟ. ಹೋಟೆಲದ ಸವಾಸ ಬ್ಯಾಡ, ಇವ್ರ ಸವಾಸ ಬೇಡ ಅಂತ ಬಿಟ್ಕೊಟ್ಟೆ ಎದ್ದು ಓಡಿಬಿಟ್ಟ. ಓಡಿದ. ಇವ್ರು ಚಾ ತರಿಸ್ಕೊಂಡ್ರು, ಕುಡಿದ್ರು. ಕುಡಿದು ಹೊಂಟರು, ಕಾರ್ ಹತ್ತಿ. ಅವಾಗ ಒಬ್ಬ ಸೈನಿಕ ಕೇಳ್ತಾನೆ, ಇವ್ರ ಜೊತೆಗೆ ಬಂದ ಸೈನಿಕ, ಅಲ್ರಿ ಅಧ್ಯಕ್ಷರ, ಈ ದೇಶದ ಜನ ಅಧ್ಯಕ್ಷರಿಗೆ ಎಷ್ಟು ಭಯಭೀತರಾಗಿದ್ದಾರೆ ನೋಡಿ, ನೀವು ಎಷ್ಟು ಗೌರವ ಕೊಡುತ್ತಾರೆ ನೋಡಿ, ನೀವು ಅಂದರೆ ಹೆದರುತ್ತಾರೆ ಈ ದೇಶದ ಜನ ಅಂತ ಹೇಳಕತ್ತಿದ್ದ. ಅವ್ನು ಹೆಂಗ ಎದ್ದು ಓಡಿವಾಗ ನೋಡ್ರಿ, ಮೈ ಎಲ್ಲ ಬೆವತಿದ್ದ. ಎಷ್ಟು ನಿಮ್ಮ ಮ್ಯಾಲ ಭಯ ಭಕ್ತಿ. ಅವಾಗ ಅಧ್ಯಕ್ಷರ ಅಂದ್ರು, ಅವ ನಾ ಈ ದೇಶದ ಅಧ್ಯಕ್ಷ ಅದನಂತ ನನ್ನ ನೋಡಿ ಭಯಪಟ್ಟಿ ಓಡಿ ಹೋಗಿದ್ದಲ್ಲ. ಅದು ಹಿಂದೆ ನಾನು ಹೋರಾಟದ ಬದುಕಿನಲ್ಲಿ ಇದ್ದಾಗ, ಸ್ವತಂತ್ರ ಹೋರಾಟದ ಬದುಕಿನಲ್ಲಿ ಇದ್ದಾಗ, ನಾ 30 ವರ್ಷ ಜೈಲಿಗೆ ಹೋಗಿದ್ದೆ. ನಾ ಜೈಲಿಗೆ ಹೋದಾಗ ಇವ ಜೈಲರ್ ಆಗಿದ್ದ. ನಾ ಯಾವ ಜೈಲಾಗಿದ್ದ, ಇವ ಜೈಲರ್ ಆಗಿದ್ದ. ಜೈಲರ್ ಅಂದ್ರ ಅಲ್ಲಿ ಅಧಿಕಾರಿ ಆಗಿದ್ದ, ಜೈಲಿನ ಅಧಿಕಾರಿ ಆಗಿದ್ದ. ಮತ್ತ ಒಂದು ದಿನ ನನಗೆ ಬಹಳ ನೀರಡಿಕೆಯಾಗಿ ಸಂಕಟ ಆಗಾಕತ್ತಿತ್ತು. ನೀರು ಬೇಕು ಅಂತ ಇವನನ್ನ ಬೇಡಾಕತ್ತಿದೆ, ಪರಿಯಾಗಿ ಬೇಡಿದೆ. ಆದ್ರೆ ಏನು ಮಾಡಿದ ಅಂದ್ರ, ನಿನಗ ನೀರು ಬೇಕೇನೋ ಅಂತ ಹೇಳಿ ನೀರು ಕೊಡಂತ ನನ್ನ ಮೇಲೆ ಮೂತ್ರ ಮಾಡಿಬಿಟ್ಟ. ಇದನ್ನೇ ಕುಡಿ ಅಂತ ಮೂತ್ರ ಮಾಡಿದ. ಅದಕ್ಕ ಇವತ್ತ ನಾನೇನಾದರೂ ಮಾಡುತ್ತೇನೆ ಅಂತ ಹೇಳಿ ಭಯಪಟ್ಟು ಓಡಿ ಹೋದ ಅವನು. ಅಧ್ಯಕ್ಷ ಅಂತ ಭಯಪಟ್ಟಿಲ್ಲ. ನಾನಿವತ್ತು ಅಧಿಕಾರದಾಗ ಅದನ್ನು ಅದನ್ನ ನೋಡಿ ಅವನು ಭಯಪಟ್ಟು ಓಡಿ ಹೋದ ಅಂತ ಹೇಳಿದ. ನಿಮ್ಮ ಮಗನ ನಿಂತು ಸೈನಿಕ ಗಾಬರಿ ಆದ. ಅಲ್ಲರಿ, ನೀವು ಒಂದು ಮಾತು ಹೇಳಿಬಿಟ್ಟಿದ್ದರೆ ಇವನನ್ನ ಇಲ್ಲೇ ಮುಗಿಸಿ ಬಿಡ್ತಿದ್ನಲ್ಲ. ನಿಮಗೆ ಇಷ್ಟ ಕೊಟ್ಟವನನ್ನ ನೀವು ಹೆಂಗ ಬಿಡುವ ಮನಸ್ಸಾಯ್ತು ನಿಮಗೆ? ಹೇಳಬೇಕಿತ್ತಲ್ಲ ನನಗೆ ಅಲ್ಲೇ ಒಂದು ಮಾತು ಇದನ್ನ ಅಂದಾಗ ಆ ಅಧ್ಯಕ್ಷರು ಹೇಳ್ತಾರೆ, ಅಲ್ಲಪ್ಪ, ಅವತ್ತು ಕಷ್ಟ ಕೊಟ್ಟವನು ಅವನೇ, ಇವತ್ತು ಈ ದೇಶದ ಅಧ್ಯಕ್ಷನಾಗಲು ಮತ ಕೊಟ್ಟವನು ಅವನೇ, ಅವನ ಕಾಯುವ ಜವಾಬ್ದಾರಿ ನನ್ನದು ಅಂತ ಅಧ್ಯಕ್ಷರು ಹೇಳ್ತಾರೆ. ಅಂತ ಗುಣ ನೋಡಿ. ಅಧ್ಯಕ್ಷರು ಅಧಿಕಾರದಲ್ಲಿದ್ದರೂ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಇವತ್ತು ನಾವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತೀವಿ, ನೋಡ್ಬೇಕು. ನಾವು ಸಾಲದು
ಹಂಗ ದೇಶದ ಅಧ್ಯಕ್ಷರು. ಮತ್ತೆ ಇದೇನ ಎಲ್ಲೋ ಕಟ್ಟು ಕಥೆಯಲ್ಲ ಇದು, ಸುಳ್ಳು ಕಥೆಯಲ್ಲ ಇದು. ನಾವು ಹೇಳ್ತೀವಲ್ಲ, ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೆಯುವ ನೆಲ್ಸನ್ ಮಂಡೇಲಾರವರ ಜೀವನದಲ್ಲಿ ನಡೆದ ನೈಜ ಘಟನೆ ಇದು, ನಿಜ ಘಟನೆ ಇದು. ಹೋರಾಟಗಾರರು ಹಾಗಿದ್ದರು, ಅಧಿಕಾರದಲ್ಲಿದ್ದರೂ ಅಧಿಕಾರದ ವ್ಯಾಮೋಹ ಒಳಗೆ ಸುಳಿಯಲಿಲ್ಲ, ಆ ರೀತಿ ಬದುಕಿ ಹೋದರು. ಅವರೆಲ್ಲರ ಒಂದೊಂದು ಘಟನೆಗಳು ಅವರ ಬದುಕಿನ ಒಂದೊಂದು ಜೀವನ ಯಾತ್ರೆಯ ಕಥೆಗಳು ನಮ್ಮ ಬದುಕಿಗೆ ಪ್ರೇರಣೆ. ಒಂದಿಷ್ಟು ಅವುಗಳನ್ನ ಕಲಿತು ಅವುಗಳನ್ನ ಕೇಳಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕಲ್ಲ. ಅದಕ್ಕೋಸ್ಕರ ನಾವು ನೀವುಗಳು ನಮ್ಮ ಈ ಸುಂದರವಾದ ಬದುಕನ್ನ ಕಟ್ಟಿಕೊಳ್ಳೋಣ. ನಾವೇನು ಬಹಳ ದಿನ ಇರಾಕ ಬಂದವರಲ್ಲ, ಜಗತ್ತಿಗೆ ಸುಮ್ಮನೆ ಪಾತ್ರಧಾರಿಗಳಾಗಿ ಬಂದವರು. ಇದು ಒಂದು ರಂಗಮಂದಿರ. ಇದು ಕೆಲವರು ತಂದೆ ಆಗುತ್ತಾರೆ, ಕೆಲವರು ತಾಯಿ ಆಗುತ್ತಾರೆ, ಕೆಲವರು ಗುರು ಆಗುತ್ತಾರೆ, ಮತ್ತೆ ಕೆಲವರು ಶಿಷ್ಯರಾಗುತ್ತಾರೆ. ಅವರವರ ಪಾತ್ರ ಮುಗಿದ ತಕ್ಷಣ ನಾಟಕ ಗಂಟು ಕಟ್ಕೊಂಡು ಹೋಗಬೇಕು. ಹಂಗೆ ಬಂದವರು ನಾವು. ಅದಕ್ಕೋಸ್ಕರ ನಮ್ಮದು ನಿಮ್ಮದು ಆ ಪಾತ್ರ ಮುಗಿಯುವ ಮೊದಲೇ ಒಂದಿಷ್ಟು ದೇವನನ್ನ ನೆನೆಸುವುದನ್ನ ಮಾಡೋಣ, ಸಮಾಜಕ್ಕಾಗಿ ಒಂದಿಷ್ಟು ಕೊಡುವುದನ್ನ ಮಾಡೋಣ. ಅದನ್ನ ನಾವು ನೀವು ನಿತ್ಯ ನಿರಂತರವಾಗಿ ಮಾಡ್ತಾ ಸದ್ವಿಚಾರಗಳ ಗುಣಗಳನ್ನು ನಮ್ಮೊಳಗೆ ಅಳವಡಿಸಿಕೊಳ್ತಾ ಈ ಬದುಕನ್ನ ಸುಂದರವಾಗಿ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ತೊದಲುಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು. ಇದೆಲ್ಲರೂ ಪೂಜ್ಯರ ಮಾತುಗಳನ್ನ ಶ್ರದ್ಧೆಯಿಂದ ನಾವು ನೀವೆಲ್ಲರೂ ವಿವೇಕ ಚಿತ್ತದಿಂದ ಆನಂದವಾಗಿ ಅನುಭವಿಸುತ್ತಾ ಕೇಳೋಣ ಅಂತ ಹೇಳ್ತಾ, ನೀವೆಲ್ಲರೂ ಎಷ್ಟು ಗಟ್ಟಿ ನೋಡ್ರಿ. ಮಳೆ ಬಂದ ಶಿವಲಿಂಗೇಶ್ವರ ಒಂದಿಷ್ಟು